ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ಇದು ಲೆಕ್ಚರ್ ನಂಬರ್ 03, ಲಾಸ್ಟ್ ಟಾಪಿಕ್ ಆಫ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ನಾವು ಪ್ರೀವಿಯಸ್ ಲೆಕ್ಚರ್ಸಲ್ಲಿ ಸೊ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂದರೆ ಏನು, ಅದಾದಮೇಲೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಈ ಲೆಕ್ಚರ್ ವಿಲ್ ಡಿಸ್ಕಸ್ ಅಬೌಟ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ. ಸೊ ಆ್ಯಂಡ್ ಬೋರ್ಡ್ ಎಕ್ಸಾಮಲ್ಲಿ ತುಂಬ ಈಸಿ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಬಟ್ ನಾನು ಕೆಲವೊಂದು ವರ್ಡ್ ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ. ವರ್ಡ್ ಪ್ರಾಬ್ಲಮ್ಸ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಆಲ್ಸೋ ಹ್ಯಾವ್ ಟೇಕನ್ ಲಾಸ್ಟ್ ಇಯರ್ ಒಂದು CET ಕ್ವಶನ್ ಬಂದಿತ್ತು ಇದೇ ಟಾಪಿಕ್ ಮೇಲೆ. ಐ ವಿಲ್ ಶೋ ದಟ್ ಕ್ವಶನ್. ಮಕ್ಕಳು ತುಂಬ ಜನ ಮಕ್ಕಳು ಮಾಡಿಲ್ಲ. But if you listen to this lecture, so you'll able to do any question that comes from this topic. ಈ ಟಾಪಿಕಿಂದ ಯಾವುದೇ ಕ್ವಶನ್ ಕೊಟ್ಟರು ಹೆಂಗೆ ಕೊಟ್ಟರು ನೀವು ಮಾಡ್ಬೋದು. ಓಕೆನಾ? ಫಸ್ಟ್ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ತುಂಬ ಇಂಪಾರ್ಟೆಂಟು. ವಾಟ್ ಈಸ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ? ಸೊ ನಾವು ಗ್ರಾಫ್ ಬರ್ದೀನಿ ಇಲ್ಲಿ. ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ಏನೋ ಮ್ಯಾಕ್ಸಿಮಾ, ಇಲ್ಲಿ ಮಿನಿಮಾ, ಇಲ್ಲಿ ಮ್ಯಾಕ್ಸಿಮಾ, ಇಲ್ಲಿ ಮಿನಿಮಾ. ಸೊ ಸಮ್ ಕೈಂಡ್ ಆಫ್ ಸೊ ಫಂಕ್ಷನ್ ಯಾವತ್ತು ಜಾಸ್ತಿ ಅದ್ರ ವ್ಯಾಲ್ಯೂ ಜಾಸ್ತಿ ಇದ್ದರೆ ಅದು ಮ್ಯಾಕ್ಸಿಮಾ ಆಗುತ್ತೆ, ಕಡಿಮೆ ಬಂದರೆ ಮಿನಿಮಮ್ ಆಗುತ್ತೆ. ಆ ಥರ ಇಟ್ಸ್ ವೆರಿ ಸಿಂಪಲ್. ನೋಡಿದ ಗ್ರಾಫ್ ನೋಡಿದ್ರೆ ಮ್ಯಾಥಮೆಟಿಕ್ಸ್ ತುಂಬ ಈಸಿ. ಸೊ ಬಟ್ ಅದನ್ನು ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ನಾವು ಮಾಡಬೇಕು, ಫಾರ್ಮುಲೇಷನ್ ಮಾಡೋಕ್ಕಾಗುತ್ತೆ. ಸೊ ಹೌ ಡು ಯು ಸೇ ಮ್ಯಾಕ್ಸಿಮಾ, ವಾಟ್ ಡು ಯು ಸೇ ಮಿನಿಮಾ ಅಂದ್ಬಿಟ್ಟು ಸೊ ಹೇಗೆ ಫೈಂಡ್ ಮಾಡ್ತೀವಿ? ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ನಾನು ಪ್ರೀವಿಯಸ್ ಲೆಕ್ಚರ್ ಡಿಸ್ಕಸ್ ಮಾಡಿದ್ದೀನಿ. ನಾವೇನು ಮಾಡ್ತೀವಿ ಹೇಳಿ, ಇನ್ಕ್ರೀಸಿಂಗ್ ಫಂಕ್ಷನ್ ಡಿಕ್ರೀಸಿಂಗ್ ಫಂಕ್ಷನ್ಗೆ ಪ್ರೀವಿಯಸ್ ಲೆಕ್ಚರಲ್ಲಿ ವಿಲ್ ಫೈಂಡ್ ಸ್ಲೋಪ್, ರೈಟ್? ಸ್ಲೋಪ್ ಇಸ್ ಪಾಸಿಟಿವ್ ಅಂತ ಇಂಕ್ರೀಸಿಂಗ್ ಫಂಕ್ಷನು, ಸ್ಲೋಪ್ ಇಸ್ ನೆಗೆಟಿವ್ ಅಂತ ಡಿಕ್ರೀಸಿಂಗ್ ಫಂಕ್ಷನು. ಸೊ ಕ್ಲಿಯರಾಗಿ ನಾವು ಹೇಳ್ಬೋದು. ಇಲ್ಲಿ ಕೂಡ ಮೇಲೆ ಹೋಗ್ತಾ ಇದೆ. ಸೊ ನಾನು ಇಲ್ಲಿ ಯಾವುದೇ ಪಾಯಿಂಟ್ ತೊಗೊಂಡ್ರು dy/dx ಕ್ಯಾಲ್ಕುಲೇಟ್ ಮಾಡಿದೆ. ಇಫ್ ಐ ಕ್ಯಾಲ್ಕುಲೇಟ್ dy/dx ನನಗೆ 100% ಪಾಸಿಟಿವ್ ಸ್ಲೋಪ್ ಬರುತ್ತೆ. ಸೊ ಇದು ಪಾಸಿಟಿವ್ ಸ್ಲೋಪ್. ಅರ್ಥ ಆಯ್ತಾ? ಮೇಲೆ ಹೋಗ್ತಾ ಇದೆ. ಸೊ ಅದೇ ರೀತಿ ಕೆಳಗಡೆ ಬರ್ತಾ ಇದೆ. ಸೊ ಇಲ್ಲಿ ನೆಗೆಟಿವ್ ಸ್ಲೋಪ್ ಬರುತ್ತೆ. ಸೊ ಅಂದರೆ ಡಿಕ್ರೀಸಿಂಗ್, ಇಟ್ ಈಸ್ ಡಿಕ್ರೀಸಿಂಗ್ ಫಂಕ್ಷನ್. ಈ ಡಿಕ್ರೀಸಿಂಗ್ ಅಂತ ಪ್ರೀವಿಯಸ್ ಲೆಕ್ಚರ್ ಕೂಡ ನಾವು ಸೇಮ್ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದು ಅದೇ ರೀತಿ ನೋಡಿ. ವಾಟ್ ಅಬೌಟ್ ಹಿಯರ್ ನಾವು ಅಗೇನ್ ಇದು ಬರುತ್ತೆ ಇಲ್ಲಿ. ಸೊ ಇಟ್ ವಿಲ್ ಬಿಕಮ್ ಒನ್ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಸೊ ಇಟ್ ವಿಲ್ ಬಿಕಮ್ ಮಿನಿಮಮ್, ಅಗೇನ್ ಇಟ್ ವಿಲ್ ಬಿಕಮ್ ಪಾಸಿಟಿವ್ ಅಂತ. ನೀವೇನು ಯೋಚನೆ ಮಾಡೋಕ್ಕಿಲ್ಲಿ ನೋಡಿ, ವೆರಿ ಸಿಂಪಲ್ 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 ಸಿಂಪಲ್. ಸೊ ನಮ್ಮ ಸ್ಲೋಪ್ ಇದೆಯಲ್ವಾ dy/dx. ಸೊ ನಾವು ಹೆಂಗೆ ಫೈಂಡ್ ಮಾಡ್ತೀವಿ ಮ್ಯಾಕ್ಸಿಮಮ್ ಮಿನಿಮಾ? ನೀವು ಫಸ್ಟು dy/dxನ ಫೈಂಡ್ ಮಾಡಬೇಕು. ಅರ್ಥ ಆಯ್ತಾ? dy/dx ಫೈಂಡ್ ಮಾಡಿ ಫಸ್ಟ್ ನಾವು ಕ್ರಿಟಿಕಲ್ ಪಾಯಿಂಟ್ಸ್ನ ಫೈಂಡ್ ಮಾಡಿ. ಕ್ರಿಟಿಕಲ್ ಪಾಯಿಂಟ್ಸ್ ಅಂದರೆ ಏನು? ಟರ್ನಿಂಗ್ ಪಾಯಿಂಟ್ಸ್, ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಪಾಯಿಂಟ್ಸ್ ಎಟ್ ವಿಚ್ ದ ಸ್ಲೋಪ್ ಬಿಕಮ್ಸ್ ಬೇಸಿಕಲಿ 0. ಅಂದರೆ dy/dx ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಪಾಯಿಂಟಲ್ಲಿ dy/dx ಬಂದು 0 ಆಗುತ್ತೆ. ಅದನ್ನು ನಾವು ಏನು ಹೇಳ್ತೀವಿ? ವಿ ಸೇ ಇಟ್ ಈಸ್ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ. ಸೊ ಇವೆಲ್ಲನೂ ಕ್ರಿಟಿಕಲ್ ಪಾಯಿಂಟ್ಸೇ. ಅದರಲ್ಲಿ ಕೆಲವೊಂದು ಮ್ಯಾಕ್ಸಿಮಾ, ಕೆಲವೊಂದು ಮಿನಿಮಾ ಇದೆ. ಕೆಲವೊಂದು ಮ್ಯಾಕ್ಸಿಮಾ, ಕೆಲವೊಂದು ಮಿನಿಮಾ. ಸೊ ನೀವೇನು ಮಾಡೋಕ್ಕೆ ಫಸ್ಟು dy/dx ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಈಕ್ವೇಟೆಡ್ ಟು 0 ಮಾಡಬೇಕು. ಸೇಮ್ ನಾವು ಪ್ರೀವಿಯಸ್ ಲೆಕ್ಚರಲ್ಲೂ ಮಾಡಿದ್ರಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸ್ಗೆ. ಪ್ರೀವಿಯಸ್ ಲೆಕ್ಚರಲ್ಲಿ ನಾವು ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಮಾಡಿ ಇಂಟರ್ವಲ್ ಡಿವೈಡ್ ಮಾಡ್ತೀವಿ. ಇಲ್ಲಿ ಆ ಕ್ರಿಟಿಕಲ್ ಪಾಯಿಂಟ್ ಏನು ಫೈಂಡ್ ಮಾಡ್ತೀರಲ್ವಾ, ಅದು ಮ್ಯಾಕ್ಸಿಮಮ್ಮ ಅಥವಾ ಮಿನಿಮಮ್ಮ ಅಂತ ಫೈಂಡ್ ಮಾಡಬೇಕು. ಹೇಗೆ ಗೊತ್ತಾಗುತ್ತೆ ಮ್ಯಾಕ್ಸಿಮಮ್ ಮಿನಿಮಮ್? ಇಟ್ಸ್ ವೆರಿ ಸಿಂಪಲ್. ಅದೇನು ಪಾಯಿಂಟ್ ಫೈಂಡ್ ಮಾಡ್ತಿರೋ ಆ ಪಾಯಿಂಟ್ ನೈಬರ್ಹುಡ್, ಅಂದರೆ ಸ್ವಲ್ಪ ಹಿಂದೆ ಹೋದರೆ ಸ್ವಲ್ಪ ಹಿಂದೆ ಯಾವುದೋ ಒಂದು ಪಾಯಿಂಟ್ ತೊಗೊತೀನಿ, ಅದಕ್ಕಿಂತ ಕಡಿಮೆ ಬೇಸಿಕಲಿ ಇಫ್ ದಿಸ್ ಇಸ್ ಫಾರ್ ಎಕ್ಸಾಂಪಲ್ ಯಾವುದೋ ಪಾಯಿಂಟ್ 2 ಅಂತ ತೊಗೊಂಡು 2ಗಿಂತ ಸ್ವಲ್ಪ ಕಡಿಮೆ ತೊಗೊತೀನಿ, ಮೇ ಬಿ 1.9 ಅಂತ. 2ಗಿಂತ ಸ್ವಲ್ಪ ಜಾಸ್ತಿ ತೊಗೊತೀನಿ, ಮೇ ಬಿ ಇಟ್ ಈಸ್ 2.1 ಅಂತ 2.01 ಅಂತ. ಸೊ ಈ ಎರಡು ಪಾಯಿಂಟ್ಸ್ ಅಂದರೆ ಪ್ರೀವಿಯಸ್ ಪಾಯಿಂಟಲ್ಲಿ ಒಂದು ವೇಳೆ ಸ್ಲೋಪ್ ಪಾಸಿಟಿವ್ ಇದ್ದು ಅದಾದಮೇಲೆ ನೆಕ್ಸ್ಟ್ ಪಾಯಿಂಟಲ್ಲಿ ನೆಗೆಟಿವ್ ಇದ್ದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ನೋಡಪ್ಪ, ಅಟ್ ಸಮ್ ಪಾಯಿಂಟ್ ಸ್ಲೋಪ್ 0 ಇದೆ. ನನಗಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಗೊತ್ತಿಲ್ಲ. ಹೆಂಗೆ ಫೈಂಡ್ ಮಾಡ್ತೇವೆ ಮ್ಯಾಕ್ಸಿಮಮ್ಮು? ಆ ಪಾಯಿಂಟು ಸ್ವಲ್ಪ ಹಿಂದೆಗಡೆ ಒಂದು ಯಾವ್ದಾದ್ರು ಪಾಯಿಂಟ್ ತಗೋ, ಅಲ್ಲಿ ಸ್ಲೋಪ್ ಫೈಂಡ್ ಮಾಡು. ಒಂದು ವೇಳೆ ಅಲ್ಲಿ ಪಾಸಿಟಿವ್ ಬಂದು ಅದಾದ್ಮೇಲೆ ಆ ಪಾಯಿಂಟ್ ಆದಮೇಲೆ ಇನ್ನೊಂದು ಪಾಯಿಂಟ್ ತೊಗೊಂಡು ಅಲ್ಲಿ ಸ್ಲೋಪ್ ತೊಗೊಂಡ್ರೆ ಅಲ್ಲಿ ನೆಗೆಟಿವ್ ಬಂದರೆ ಅಂದರೆ ಏನು? ಸ್ಲೋಪ್ ಬಂದು ಪಾಸಿಟಿವಿಂದ ನೆಗೆಟಿವ್ಗೆ ಚೇಂಜ್ ಆಗ್ತಾ ಇದೆ. ಪಾಸಿಟಿವಿಂದ ನೆಗೆಟಿವ್ ಚೇಂಜ್ ಆದರೆ ಅದು ಮ್ಯಾಕ್ಸಿಮಾ ಅಲ್ವಾ? ಪಾಸಿಟಿವ್ ಅಂದರೆ ಜಾಸ್ತಿ ಆಗ್ತಾ ಇದೆ, ಒಂದು ಪಾಯಿಂಟಲ್ಲಿ 0 ಆಗುತ್ತೆ ಕ್ರಿಟಿಕಲ್ ಪಾಯಿಂಟು, ಅದಾದಮೇಲೆ ಮತ್ತೆ ಕಡಿಮೆ ಆಗುತ್ತೆ. ಅಂದರೆ ಪಾಸಿಟಿವಿಂದ ನೆಗೆಟಿವ್ ಚೇಂಜ್ ಆದರೆ ಅದು ಮ್ಯಾಕ್ಸಿಮಾ. ಅರ್ಥ ಆಯ್ತಾ? ಒಂದು ವೇಳೆ ನೆಗೆಟಿವಿಂದ ನೋಡಿ, ಇಲ್ಲಿ ನೆಗೆಟಿವ್ ಇದೆ ಅಲ್ವಾ, ನೆಗೆಟಿವಿಂದ ಪಾಸಿಟಿವ್ಗೆ ಚೇಂಜ್ ಆದರೆ ಅದು ಮಿನಿಮಾ. ಅರ್ಥ ಆಯ್ತಾ ಕ್ಲಿಯರಾಗಿ? ಅಗೇನ್ ವಿ ಯೂಸ್ ಪರ್ಟಿಕ್ಯುಲರ್ ನೇಮ್ಸ್ ಕಾಲ್ಡ್ ಎಸ್ ಲೋಕಲ್ ಮಿನಿಮಾ, ಲೋಕಲ್ ಮ್ಯಾಕ್ಸಿಮಾ, ಅಬ್ಸಲ್ಯೂಟ್ ಮ್ಯಾಕ್ಸಿಮಾ, ಅಬ್ಸಲ್ಯೂಟ್ ಮಿನಿಮಾ. ಅದೇನು ದೊಡ್ಡ, ಇಟ್ಸ್ ನಥಿಂಗ್ ಬಿಗ್ ವರ್ಡ್ಸ್. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಕಾಲೇಜಲ್ಲಿ ನೀನೇ ಟಾಪರು, ನೀನು ಲೋಕಲ್ ಟಾಪರ್ ನೀನು ಆ್ಯಕ್ಚುಲಿ. ಸೊ ಯು ಆರ್ ಲೋಕಲ್ ಟಾಪರ್, ಯು ಆರ್ ನಾಟ್ ಡಿಸ್ಟ್ರಿಕ್ಟ್ ಟಾಪರ್ನು. ಸೊ ನಾನು ಡಿಸ್ಟ್ರಿಕ್ಟ್ ತೊಗೊಂಡಾಗ, ಹೋಲ್ ಡಿಸ್ಟ್ರಿಕ್ಟ್ ತೊಗೊಂಡಾಗ ಎಷ್ಟೊಂದು ಕಾಲೇಜಸ್ ಇರುತ್ತೆ. ಅದು ಯಾರೋ ಒಬ್ಬ ಟಾಪರ್ ಇರ್ತಾನೆ, ಅವ್ನು ಡಿಸ್ಟ್ರಿಕ್ಟ್ ಟಾಪರ್, ಅವನು ಆ ಡಿಸ್ಟ್ರಿಕ್ಗೆ ಟಾಪರು.
ಅಬ್ಸಲ್ಯೂಟ್ ಟಾಪರ್ ಅಂದರೆ ಎಂಟೈರ್ ನಮ್ಮ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರು ಫಸ್ಟ್ ಬರ್ತಾರೋ ಅವನ ಅಬ್ಸಲ್ಯೂಟ್ ಟಾಪರ್, ಅವನ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ. ನೀವು ಡಿಸ್ಟಿಕ್ ವೈಸ್ ಟಾಪರ್ ಆದರೆ ಲೋಕಲ್ ಟಾಪರ್ಸ್, ನೀವೆಲ್ಲ ಲೋಕಲ್ ಟಾಪರ್ಸ್, ಲೋಕಲ್ ಆ ಥರ. ಐ ಡೋಂಟ್ ಸೇ ವಿರ್ ಆಲ್ ಲೋಕಲ್ಸ್ ಓನ್ಲಿ, ಐ ಆಮ್ ಆಲ್ಸೋ ಲೋಕಲ್, ವಿರ್ ಆಲ್ ಕನ್ನಡಿಗಾಸ್. ಆ್ಯಂಡ್ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಬೇಸಿಕಲಿ ಸೊ ಪಾಸಿಟಿವಿಂದ ನೆಗೆಟಿವ್ಗೆ ಅಂದರೆ ಇಲ್ಲಿ ವರ್ಡ್ಸ್ ಬರುತ್ತೆ, ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಮ್. ನೀವೇನು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಅದೇನು ಇಂಟರ್ವಲ್ ಕೊಟ್ಟಿದ್ದಾರೋ ಆ ಇಂಟರ್ವಲ್ ಒಳಗಡೆ ಅದು ಮ್ಯಾಕ್ಸಿಮಾ ಇರುತ್ತೆ, ಅದು ಲೋಕಲ್ ಅಂತ ಹೇಳ್ತೀವಿ. ಎಂಟೈರ್ ನಿಮಗೆ ಡೊಮೈನ್ ಕೊಟ್ಬಿಟ್ರೆ ಅದು ಫುಲ್ ಎಂಟೈರ್ ಅದ್ರದ್ದು ಏನು ಇನ್ಪುಟ್ ಇದೆಯೋ ಅದು ಕಂಪ್ಲೀಟಾಗಿ ಏನು ನಿಮ್ಮದು ಅಂದರೆ ಈ ಫಂಕ್ಷನ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಈ ಗ್ರಾಫ್ ತೊಗೊಂಡ್ರೆ ಇದು ಮ್ಯಾಕ್ಸಿಮಾನ. ಬಟ್ ನೀವು ಅದೇ ಈಗ ಫಾರ್ ಎಕ್ಸಾಂಪಲ್ ನಾನು ಇಷ್ಟು ತೊಗೊಂಡ್ರೆ ಇದು ಮ್ಯಾಕ್ಸಿಮಾ, ಇಷ್ಟು ತೊಗೊಂಡ್ರೆ ಇದು ಮ್ಯಾಕ್ಸಿಮಾ. ಒಂದು ವೇಳೆ ನಾನು ಎಂಡ್ ಪಾಯಿಂಟು ತೊಗೊಂಡ್ರೆ ಇದು ಮ್ಯಾಕ್ಸಿಮಾ ಅಲ್ವಾ, ಮೇ ಬಿ ಸ್ವಲ್ಪ ಇನ್ನೂ ಜಾಸ್ತಿ ಹೈಟಲ್ಲಿದೆ. ಸೊ ಅಂದರೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಅಂತ ವರ್ಡ್ ಹೇಳ್ತೀವಿ ಅಷ್ಟೇ. ಅಬ್ಸಲ್ಯೂಟ್ ಅಂದರೆ ಎಂಟೈರ್ ಈ ಫಂಕ್ಷನಲ್ಲಿ ಎಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ ಅಂದ್ಬಿಟ್ಟು, ಯಾವುದೋ ಒಂದು ಪರ್ಟಿಕ್ಯುಲರ್ ಇಂಟರ್ವಲ್ ಕೊಟ್ಟು ಮ್ಯಾಕ್ಸಿಮಮ್ ಮಿನಿಮಾ ಅಂತ ಹೇಳೋ ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ ಅಂತ ಹೇಳ್ತೀವಿ. ಅರ್ಥ ಆಯಿತಾ? ಅದೇನು ದೊಡ್ಡ ಇದೇನಲ್ಲ. ಸೊ ಮ್ಯಾಕ್ಸಿಮಾ ಹೇಗೆ ಫೈಂಡ್ ಮಾಡ್ತೀರಾ? ವೆರಿ ವೆರಿ ಸಿಂಪಲ್. ವಿ ಹ್ಯಾವ್ ಟು ಫೈಂಡ್ dy/dx ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸ್. ಕ್ರಿಟಿಕಲ್ ಪಾಯಿಂಟ್ಸ್ ಅಂದರೆ ಏನು? ಆ ಪಾಯಿಂಟ್ಸ್ ಹತ್ರ ಸ್ಲೋಪ್ 0 ಇರುತ್ತೆ. ಆಯಿತಾ? ಸ್ಲೋಪ್ ಯಾಕೆ 0 ಇರುತ್ತೆ? ಸಿನ್ಸ್ ಇಸ್ ಟೇಕಿಂಗ್ ಎ ಟರ್ನ್, ದೇರ್ ಫಾರ್ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಟು ಬಿ ಇಟ್ ಸ್ಲೋಪ್ 0 ಆಗಬೇಕಲ್ವಾ? ಆ ಕ್ರಿಟಿಕಲ್ ಪಾಯಿಂಟ್ ನಮ್ಗೆ ಸಿಕ್ಕಾದ್ಮೇಲೆ ಇನ್ ದ ನೇಬರ್ಹುಡ್ ಆಫ್ ಕ್ರಿಟಿಕಲ್ ಪಾಯಿಂಟ್ಸ್, ಇನ್ ದ ನೇಬರ್ಹುಡ್ ಅಂದರೆ ಅಕ್ಕಪಕ್ಕದಲ್ಲಿ, ಹಿಂದೆ ಮುಂದೆಗಡೆ. ಆಯಿತಾ? 2 ಪಾಯಿಂಟ್ ತೊಗೊತೀವಿ. ಈಗ ಕ್ರಿಟಿಕಲ್ ಪಾಯಿಂಟು 5 ಅಂತ ಹೇಳಿದ್ರೆ ಅದ್ರ ಹಿಂದೆಗಡೆ ಒಂದು ಪಾಯಿಂಟ್ 4.8, ಅದ್ರ ಮುಂದೆಗಡೆ ಒಂದು ಪಾಯಿಂಟ್ 5.2, ಈ ಥರ ಲೆಫ್ಟ್ ಆ್ಯಂಡ್ ರೈಟ್ ಅಂತ ಹೇಳ್ತೀವಿ. ಅದೇನು ತಲೆ ಕೆಡ್ಸ್ಕೊಬೇಡಿ. ಸೊ ವಿ ವಿಲ್ ಟೇಕ್ 2 ಪಾಯಿಂಟ್ಸ್ ಇನ್ ನೇಬರ್ಹುಡ್ ಆಫ್ ದಟ್ ನಂಬರ್ ಆ್ಯಂಡ್ ವಿ ಚೆಕ್ ವೆದರ್ ದ ಸ್ಲೋಪ್ ಈಸ್ ಗೋಯಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಆರ್ ನೆಗೆಟಿವ್ ಟು ಪಾಸಿಟಿವ್. ಪಾಸಿಟಿವ್ ಟು ನೆಗೆಟಿವ್ ಅಂತ ಹೇಳಿದ್ರೆ ಅದನ್ನು ಮ್ಯಾಕ್ಸಿಮಾ ಅಂತ ಹೇಳ್ತೀವಿ, ನೆಗೆಟಿವ್ ಟು ಪಾಸಿಟಿವ್ ಅಂತ ಹೇಳಿದ್ರೆ ಮಿನಿಮಾ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಕ್ಲಿಯರಾಗಿ? ಇಟ್ಸ್ ಸಿಂಪಲ್. ಸೊ ಬಟ್ ಅದನ್ನು ಬರ್ದೀನಿಲ್ಲ, ಡೋಂಟ್ ಹ್ಯಾವ್ ಟು ವರಿ, ಯು ಡೋಂಟ್ ಹ್ಯಾವ್ ಟು ವರಿ. ಐ ಹ್ಯಾವ್ ರಿಟರ್ನ್ ಆಲ್ ದ ನೋಟ್ಸ್ ಹಿಯರ್. ನಿಮ್ಗೆ ಹೇಳ್ತೀವಿ ಒಂದು 2 ಮಿನಿಟ್ಸಲ್ಲಿ. ಓಕೆ, ಅದಾದಮೇಲೆ ಇದು ನಾವು ಹೇಳ್ತೀವಿ ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅಂತ. ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅಂದರೆ ಏನು? ನೀವು ಒಂದೇ ಸರಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಒಂದೇ ಸರಿ ಡಿಫ್ರೆನ್ಷಿಯೇಟ್ ಮಾಡಿ ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಮಾಡಿ ಇನ್ ದ ನೇಬರ್ಹುಡ್ ಆಫ್ ಕ್ರಿಟಿಕಲ್ ಪಾಯಿಂಟ್ ಯು ಹ್ಯಾವ್ ಟು ಚೆಕ್ ಸ್ಲೋಪ್ ಈಸ್ ಗೋಯಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಆರ್ ನೆಗೆಟಿವ್ ಟು ಪಾಸಿಟಿವ್ ಅಂತ ಚೆಕ್ ಮಾಡಬೇಕು. ಅರ್ಥ ಆಯಿತಾ? ಪಾಸಿಟಿವ್ ಟು ನೆಗೆಟಿವ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್, ನೆಗೆಟಿವ್ ಟು ಪಾಸಿಟಿವ್ ಅಂದರೆ ಮಿನಿಮಮ್. ಅದೇ ರೀತಿ ನಮ್ಮ ಹತ್ರ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಇದೆ. ಈಗ ಅಂದರೆ ನೀವೇನು ಮಾಡೋಕ್ಕೀಗ ನೀವು ಒಂದು ಸರಿ ಡಿಫ್ರೆನ್ಷಿಯೇಟ್ ಮಾಡೋದಲ್ಲ, 2 ಸರಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ನೀವೀಗ. ಡಬಲ್ ಡಿಫ್ರೆನ್ಸಿಯೇಷನ್ ನಾವು ಕಂಟಿನ್ಯೂಟಿ ಚಾಪ್ಟರ್ ಓದೋದಲ್ವಾ, ಲಾಸ್ಟ್ ಟಾಪಿಕ್ಕು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಅಂತ. ಇಲ್ಲೂ ಅಷ್ಟೇ, ಯು ಕ್ಯಾನ್ ಡಿಫ್ರೆನ್ಷಿಯೇಟ್ ಟ್ವೈಸ್. ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ತುಂಬ ಈಸಿ. ಸೊ ನಾವು ಯೂಸ್ ಮಾಡೋದು ಜಾಸ್ತಿ ಸೆಕೆಂಡ್ ಡಿರೈವೇಟಿವ್ ಟೆಸ್ಟೇ. ಸೊ ಏನು ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದು ಫಸ್ಟ್ ಡಿರೈವೇಟಿವ್ ಟೆಸ್ಟ್ ನಾನು ಹೇಳಿದ್ದು ನಿಮಗೆ. ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಏನಂತ ಹೇಳಿದ್ರೆ, ನೀವು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ, ಯು ಜಸ್ಟ್ ಫೈಂಡ್ ಡಿಫ್ರೆನ್ಷಿಯೇಟ್ ಆ್ಯಂಡ್ ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಸಿ ಅಂತ. ಆಯಿತಾ? ಕ್ವಶನ್ಸ್ ಮಾಡೋಣ 1 by 1, ಡೋಂಟ್ ವರಿ. ಸೊ ಥಿಯರಿ, ಮ್ಯಾಥ್ಸ್ ಥಿಯರಿ ಇದು. ಓಕೆ, f'(z) ಅಂತ ನಾನು ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಮಾಡ್ತೀನಿ. ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಮಾಡೋದ್ಮೇಲೆ ನೀವೇನು ಮಾಡೋಕ್ಕೋ ಅದೇ ಪಾಯಿಂಟಲ್ಲಿ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿಬಿಡಿ. ನೀವು ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿ <0 ಬಂದರೆ, ನೆಗೆಟಿವ್ ವ್ಯಾಲ್ಯೂ ಬಂದರೆ ಅದು ಮ್ಯಾಕ್ಸಿಮಾ ಅಂತ. ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿ ನಿಮಗೆ ಪಾಸಿಟಿವ್ ವ್ಯಾಲ್ಯೂ ಬಂದರೆ ಅದು ಮಿನಿಮಾ ಅಂತ. ಇದು ತುಂಬ ಇಂಪಾರ್ಟೆಂಟು. ನೀವು ಎಷ್ಟೊಂದು CET ಕ್ವಶನ್ಸ್ ಎಲ್ಲ ನೋಡ್ಬೋದು ಫಿಸಿಕ್ಸಲ್ಲಿ. ಲಾಸ್ಟ್ ಯು ಫೈಂಡ್ ದ ನಿಯರೆಸ್ಟ್ ಡಿಸ್ಟೆನ್ಸ್, ಫೈಂಡ್ ದ ಶಾರ್ಟೆಸ್ಟ್ ಸಮಥಿಂಗ್, ಈ ಥರ. ಸೊ ವೆನೆವರ್ ಯು ಗೆಟ್ ಅ ಕ್ವಶನ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ವಿಚ್ ಇನ್ವಾಲ್ವ್ಸ್ ಲೈಕ್ ಮ್ಯಾಕ್ಸಿಮಮ್, ಮಿನಿಮಮ್, ನಿಯರೆಸ್ಟ್, ಫಾರ್ದೆಸ್ಟ್, ಈ ಥರ ಕ್ವಶನ್ಸ್ ಯಾವುದಾದ್ರೂ ಬಂದಿದ್ದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಅಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ನ ಯೂಸ್ ಮಾಡಬೇಕು. ಇದೇ ಕಾನ್ಸೆಪ್ಟನ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಐ ಹ್ಯಾವ್ ಟೇಕನ್ 1 ಕ್ವಶನ್ ಆಲ್ಸೋ ಶೋ ಯು. ಸೊ ಏನು ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಅಂದರೆ ಏನು? ಸೆಕೆಂಡ್ ಏನು ಸಿಂಪಲ್ ಇಲ್ಲ, ಇಟ್ಸ್ ವೆರಿ ಸಿಂಪಲ್. ಸೊ ಡಿಫ್ರೆನ್ಷಿಯೇಟ್ ಮಾಡಿ, ಆಯಿತಾ, ಈಕ್ವೇಟ್ ಟು 0 ಮಾಡಿ, ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಮಾಡಿ, ಮತ್ತು ಅದೇ ಫಂಕ್ಷನ್ ಇನ್ನೂ ಸಹ ಡಿಫ್ರೆನ್ಷಿಯೇಟ್ ಮಾಡಿ, ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿ, ಈ ಏನು ಆನ್ಸರ್ ಬಂದಿದೆ ಕ್ರಿಟಿಕಲ್ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿ ಅದರಲ್ಲಿ. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ನೆಗೆಟಿವ್ ಬಂದರೆ ಆ ಪಾಯಿಂಟ್ ಮ್ಯಾಕ್ಸಿಮಾ, ಪಾಸಿಟಿವ್ ಬಂದರೆ ಮಿನಿಮಾ, ಆಪೋಸಿಟ್ಟು. ಅರ್ಥ ಆಯಿತಾ ಕ್ಲಿಯರಾಗಿ? ವೆರಿ ಕ್ಲಿಯರ್, ರೈಟ್? ಸೊ ಇಷ್ಟು ಕ್ಲಿಯರ್ ಆದರೆ ಫಸ್ಟು ಇಷ್ಟನ್ನ ಅರ್ಥ ಮಾಡ್ಕೊಬೇಕು. ನಾನು ಏನು ಹೇಳಿದ್ದೀನೋ ಅದನ್ನು ಅರ್ಥ ಮಾಡ್ಕೊಂಡು ತಲೆ ಇಟ್ಕೊಂಡು ಅದಾದಮೇಲೆ ಕ್ವಶನ್ ಸಾಲ್ವ್ ಮಾಡಬೇಕು. ವೆರಿ ವೆರಿ ಸಿಂಪಲ್. ಫಸ್ಟ್ ಡಿರೈವೇಟಿವ್ ಟೆಸ್ಟ್, ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್. ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಏನಾಗುತ್ತೆ, ಬೇಸಿಕಲಿ ಒಂದೇ ಸರಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ಮಾಡಿ ನಾವು ಇದನ್ನು ಯೂಸ್ ಮಾಡೋದಿಲ್ಲ, ಯಾವುದೇ ಕ್ವಶನ್ಸಲ್ಲಿ ಯೂಸ್ ಮಾಡೋದಿಲ್ಲ ಆ್ಯಸ್ ಆಫ್ ನಾವು. ಓಕೆ, ಅದು NCERT ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ಬಟ್ ನಾವೆಲ್ಲ ಕ್ವಶನ್ಸ್ಗೂ ಮೋಸ್ಟ್ಲಿ ಇದೇ ಯೂಸ್ ಮಾಡ್ತೀವಿ.
ಒಂದು ವೇಳೆ ಈ ಟೆಸ್ಟ್ ಫೇಲ್ ಆದರೆ ಮಾತ್ರ ನಾವು ಇದನ್ನು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ನಾಟ್ ಇಂಟು. ಓಕೆ, ಸೊ ಅಂದರೆ ಒಂದೇ ಸಹ ಡಿಫ್ರೆನ್ಷಿಯೇಟ್ ಮಾಡೋಕ್ಕೂ ಸೈನ್ ಪಾಸಿಟಿವ್ ಟು ನೆಗೆಟಿವ್ ಚೇಂಜ್ ಆದರೆ ಮ್ಯಾಕ್ಸಿಮ, ನೆಗೆಟಿವ್ ಟು ಪಾಸಿಟಿವ್ ಚೇಂಜ್ ಆದರೆ ಮಿನಿಮ. ನಾನು ಯಾವುದೇ ಎಕ್ಸಾಂಪಲ್ ತೊಗೊಂಡಿಲ್ಲ ಇದರಲ್ಲಿ. ಈ ಥರಲ್ಲಿ ಅಂದರೆ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್, ಒಂದು ವೇಳೆ ಸೈನ್ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ಆ ಪಾಯಿಂಟ್ನ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರಿತೀವಿ ಆ್ಯಕ್ಚುಲಿ. ಓಕೆನಾ? ಅದಾದಮೇಲೆ ನಂತರ ಸೊ ನೀವು ಸೆಕೆಂಡ್ ಡಿರೈವೇಟಿವ್ಸಲ್ಲಿ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು, ಸಿಂಗಲ್ ಡಿಫ್ರೆನ್ಷಿಯೇಟ್ ಮಾಡಿ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಒಂದು ವೇಳೆ ಲೆಸ್ ದ್ಯಾನ್ 0 ನೆಗೆಟಿವ್ ಬಂದರೆ ಮ್ಯಾಕ್ಸಿಮ, ಮೋರ್ ದ್ಯಾನ್ 0 ಅಂದರೆ ಮೋರ್ ದ್ಯಾನ್ 0 ಬಂದರೆ ಮಿನಿಮ, ಆಪೋಸಿಟಿವ್. ಅರ್ಥ ಆಯ್ತಾ? ಮೋರ್ ದ್ಯಾನ್ 0 ಬಂದರೆ ಮಿನಿಮ, ಲೋಕಲ್ ಮಿನಿಮ. ಒಂದು ವೇಳೆ ಡಬಲ್ ಡಿಫ್ರೆನ್ಸಿಯೇಷನ್ 0 ಬಂದರೆ, ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬಂದರೆ ಯು ಹ್ಯಾವ್ ಟು ಗೋ ಟು ಫಸ್ಟ್ ಟೆಸ್ಟ್, ಅಗೇನ್ ಟೇಕ್ ನೇಬರ್ಹುಡ್ ಆ್ಯಂಡ್ ಡೂ ಆಲ್ ದೋಸ್ ಥಿಂಗ್ಸ್. ಸೊ ನಿಮ್ಗೆ ಅವೆಲ್ಲ ಬೇಡ ಆ್ಯಕ್ಚುಲಿ. ಲೆಟ್ಸ್ ಡೈರೆಕ್ಟ್ ಗೋ ಟು ಕ್ವಶನ್ಸ್. ಈ ಮ್ಯಾಥ್ಸಲ್ಲಿ ಹೆಂಗೆ ಗೊತ್ತಾ, ಥಿಯರಿ ಹೇಳ್ದಷ್ಟು ಅದು ಬೋರ್ ಅನ್ಸ್ಬಿಡುತ್ತೆ. ಕ್ವಶನ್ ಸಾಲ್ವ್ ಮಾಡಬೇಕು. ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್, ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್. ಈ ಥರ ಕ್ವಶನ್ ಕೊಟ್ಟರೆ ಯೂಶಲಿ ನಿಮಗೆ 2 ಮಾರ್ಕ್ಸ್ ಎಲ್ಲ ಕೇಳ್ತಾರೆ ಎಕ್ಸಾಮಲ್ಲಿ. ಓಕೆ, ಸೊ ಯಾವುದು CBSE ಸ್ಟೂಡೆಂಟ್ಸ್ ಮಕ್ಕಳೆಲ್ಲ ಇದ್ದರೆ ಈ ಟಾಪಿಕಿಂದ ಅವ್ರಿಗೆ 6 ಮಾರ್ಕ್ ಕ್ವಶನ್ ಬರುತ್ತೆ. ಲೆಂತಿಯಸ್ ಕ್ವಶನ್ ಇಲ್ಲಿಂದನೇ ಬರೋದು ಅವ್ರಿಗೆ, ವರ್ಡ್ ಪ್ರಾಬ್ಲಮ್ ಬರುತ್ತೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೂ ವರ್ಡ್ ಪ್ರಾಬ್ಲಮ್ ಬರುತ್ತೆ. ಈವನ್ ನೀವು PUC CET ಎಲ್ಲ ಹೋದರೆ ವರ್ಡ್ ಪ್ರಾಬ್ಲಮ್ಸ್ ಕೇಳ್ತಾರೆ ತುಂಬ. ಆಯಿತಾ? ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ g of x is equal to x³ minus 3x ಅಂತ ಕ್ವಶನ್. ಅಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಫೈಂಡ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಲೆಟ್ಸ್ ಟೇಕ್. ಏನು ಮಾಡೋಕ್ಕೆ ನಾವು ಫಸ್ಟ್ ಈಗ ಕೊಟ್ಟಿರೋ ಫಂಕ್ಷನ್ನ ತೊಗೊಬೇಕು. g of x ಕೊಟ್ಟಿದ್ದಾರೆ. ಅದೇನು ಕ್ವಶನ್ ಅದು, x³ minus 3x. ನಾವೇನು ಮಾಡೋಕ್ಕೆ ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನು ಡಿಫ್ರೆನ್ಷಿಯೇಟ್ ಮಾಡಬೇಕು? ಟು ಗೆಟ್ ದ ಕ್ರಿಟಿಕಲ್ ವ್ಯಾಲ್ಯೂಸ್, ಕ್ರಿಟಿಕಲ್ ಪಾಯಿಂಟ್ಸ್ ಆರ್ ಟರ್ನಿಂಗ್ ಪಾಯಿಂಟ್ಸ್. 3 × x² minus 3 ಬರುತ್ತೆ. ಅದಾದಮೇಲೆ ಏನು ಮಾಡೋಕ್ಕೆ ಈಗ ಯು ಹ್ಯಾವ್ ಟು ಈಕ್ವೇಟ್ ಇಟ್ ಟು 0. g ಡ್ಯಾಶ್ ಆಫ್ ಎಕ್ಸ್ನ ನಾವು 0 ಅಂತ ಈಕ್ವೇಟ್ ಮಾಡಬೇಕು. ಯು ಕ್ಯಾನ್ ಪುಟ್ ಲೈಕ್ ಸಿ ಆಲ್ಸೋ. ನೀವು ಕ್ರಿಟಿಕಲ್ ಪಾಯಿಂಟ್ ಅಂತ ಬೇಕಾದರೆ g ಡ್ಯಾಶ್ ಆಫ್ ಸಿನ 0 ಮಾಡಿ, ಅದಾದಮೇಲೆ 3c² minus 3 = 0 ಬರುತ್ತೆ. ಆ್ಯಂಡ್ 3c² = 3c ಆ್ಯಂಡ್ c² = 3/3 1 ಬರುತ್ತೆ. ಆ್ಯಂಡ್ ವ್ಯಾಲ್ಯೂ ಕ್ರಿಟಿಕಲ್ ಪಾಯಿಂಟ್ +or-1 ಬರುತ್ತೆ. ಅಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂದರೆ ಅಟ್ +1 ಆ್ಯಂಡ್ ಅಟ್ -1 ಈ ಪಾಯಿಂಟ್ಸಲ್ಲಿ ಸ್ಲೋಪ್ 0 ಆಗ್ತಾ ಇದೆ. ನಮ್ಗೆ ಗೊತ್ತಿಲ್ಲ ಅದು ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಖಂಡಿತವಾಗ್ಲೂ x = 1, x = -1 ಅಟ್ ದೋಸ್ ಪಾಯಿಂಟ್ಸ್ ವಿ ಆರ್ ಗೆಟಿಂಗ್ ಮ್ಯಾಕ್ಸಿಮ ಆರ್ ಮಿನಿಮ, ವಿ ಡೋಂಟ್ ನೋ. ನಾವು ಅದನ್ನು ಚೆಕ್ ಮಾಡೋಕ್ಕೆ ಎಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ, ಎಲ್ಲಿ ಮಿನಿಮಮ್ ಬರುತ್ತೆ ಅಂತ. ಇನ್ನು ನೋಡೋಕ್ಕೆ ನಾವೀಗ ಆ್ಯಕ್ಚುಲಿ ಇದಾದಮೇಲೆ ವಿ ಹ್ಯಾವ್ ಟು ಟೇಕ್ 1 by 1 ಪಾಯಿಂಟ್. ಫಾರ್ ಎಕ್ಸಾಂಪಲ್ ಅಟ್ x = 1 ಅಂತ ತೊಗೊಂಡಾಗ x = 1 ಏನಾಗುತ್ತೆ ನೋಡಿ. ಲೆಟ್ಸ್ ಡಬಲ್ ಡಿಫ್ರೆನ್ಷಿಯೇಟ್. ನಾನೀಗ ಡಬಲ್ ಡಿಫ್ರೆನ್ಷಿಯೇಟ್ ಮಾಡೋದು ಏನಾಗುತ್ತೆ, g ಡಬಲ್ ಡ್ಯಾಶ್ ಆಫ್ x ಮಾಡ್ತೀನಿ. ನನಗೆ ಆನ್ಸರ್ ಬಂದು 6x ಬರುತ್ತೆ. ಸೊ ವೆನ್ ಐ ಪುಟ್ x = 1 ಹಿಯರ್, ಇಫ್ ಐ ಡೂ g ಡಬಲ್ ಡ್ಯಾಶ್ ಆಫ್ x, ಐ ಆಮ್ ಗೋಯಿಂಗ್ ಟು ಗೆಟ್ 6 ವಿಚ್ ಈಸ್ ಬೇಸಿಕಲಿ ಪಾಸಿಟಿವ್. ದಟ್ ಮೀನ್ಸ್ ಅಟ್ x = 1 ಪಾಸಿಟಿವ್ ಅಂದರೆ ಏನಾಗುತ್ತೆ, ವಿ ಗೆಟ್ ಮಿನಿಮಮ್ ವ್ಯಾಲ್ಯೂ. ವಿ ಗೆಟ್ ಲೋಕಲ್ ಮಿನಿಮಾ. ಆಯಿತಾ? ವಿಲ್ ಗೆಟ್ ಲೋಕಲ್ ಮಿನಿಮಾ. ಆಸ್ಕಿಂಗ್ ವಾಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ. ಸೊ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಮಾಡೋಕ್ಕಂತ ಹೇಳಿದ್ರೆ ನೀವು ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ x = 1 ಇನ್ ದ ಗಿವನ್ ಫಂಕ್ಷನ್. ದಟ್ ಈಸ್ g of 1 = 1 minus 3 × 1. 1³ ಇದೆ ಇಲ್ಲಿ. ನಿಮಗೆ ಆನ್ಸರ್ ಬೇಸಿಕಲಿ -2 ಬರುತ್ತೆ. ಅರ್ಥ ಇದೆ ಕ್ಲಿಯರಾಗಿ? ಸೊ ಇಲ್ಲಿ ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಫೈಂಡ್ ದ ವ್ಯಾಲ್ಯೂ. ವಾಟ್ ಈಸ್, ದೇ ನಾಟ್ ಆಸ್ಕಿಂಗ್ ಅಟ್ ವಾಟ್ ಪಾಯಿಂಟ್ ಇಟ್ ಇಸ್ ಬಿಕಮಿಂಗ್ ಮ್ಯಾಕ್ಸಿಮಮ್ ಆರ್ ಮಿನಿಮಾ. ಸೊ ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇದರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕೇಳಿದರೆ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ. ಪಾಯಿಂಟ್ ಫೈಂಡ್, ಈ ಪಾಯಿಂಟ್ ಹತ್ರ ಲೋಕಲ್ ಮಿನಿಮಮ್, ಲೋಕಲ್ ಮ್ಯಾಕ್ಸಿಮಮ್ ಬರುತ್ತೆ. ವಾಟ್ಸ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್? ಫಾರ್ ಎಕ್ಸಾಂಪಲು ಈ C1 ಈಸ್ ಎ ಪಾಯಿಂಟ್. ಈ ಪಾಯಿಂಟ್ ಹತ್ರ, ಈ C1 ಅನ್ನೋ ಪಾಯಿಂಟ್ ಹತ್ರ ಲೋಕಲ್ ಮ್ಯಾಕ್ಸಿಮಮ್ ಬರ್ತಾ ಇದೆ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ? ದಟ್ ಈಸ್ ದಿಸ್ ವ್ಯಾಲ್ಯೂ, ಈ ವ್ಯಾಲ್ಯೂ, ದಟ್ ಈಸ್ f of C1. ಅದನ್ನ ಗಿವನ್ ಫಂಕ್ಷನ್ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ನಾವು. ಅರ್ಥ ಆಯ್ತಾ ಕ್ಲಿಯರಾಗಿ? ಓಕೆ, ನಾವು ಇದು. ಸೊ ಅದೇ ರೀತಿ ಈಗ ಆ್ಯಕ್ಚುಲಿ ಆಸ್ಕಿಂಗ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ನಾಟ್ ಮಿನಿಮಮ್. ಸೊ ನಾನು ಅಟ್ x = ನನಗೆ -1 ತೊಗೊಂಡಾಗ, ಸೊ ಆಬ್ವಿಯಸ್ಲಿ ನೋಡಿ ಇಲ್ಲಿ ನೀವು g ಡಬಲ್ ಡ್ಯಾಶ್ ಆಫ್ ನೀವೇನಾದರೂ -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಪ್ಲೇಸಲ್ಲಿ -1 ಆಗ್ತದೆ, ನನಗೆ -6 ಬರುತ್ತೆ. ಸೊ ನೆಗೆಟಿವ್. ಸೊ ನೆಗೆಟಿವ್ ಅಂದರೆ ಏನಾಗುತ್ತೆ, ಅಟ್ x = -1, at x = -1, basically you're going to get local maximum. You will get local maximum. The function attains the maximum value at x = -1. What's the value of that? g of -1 substitute ಮಾಡಿದ್ರೆ ನನಗೆ -1³ -3 × -1 -1³ ಇದು. -1³ ಎಷ್ಟಾಗುತ್ತೆ, -1 ಬರುತ್ತೆ.
ಇದು ಪ್ಲಸ್ 3 ಆಗುತ್ತೆ. ಸೊ ದ ಆನ್ಸರ್ ಬಂದು 2. ಸೊ ಆಬ್ವಿಯಸ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂತಲ್ಲ ನಮಗೆ. ಇದು ಮಿನಿಮಮ್ ವ್ಯಾಲ್ಯೂ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ದಿಸ್ ವ್ಯಾಲ್ಯೂ ಅಕರ್ಸ್ ಅಟ್ x is equal to 1 and this value comes at x is equal to -1. ಅರ್ಥ ಆಯ್ತಾ ಪ್ರೊಸೀಜರು? ಏನು ಪ್ರೊಸೀಜರ್ ಹೇಳಿ? ಡಿಫ್ರೆನ್ಷಿಯೇಟ್ ಮಾಡಬೇಕು, ಈಕ್ವಲ್ ಟು 0 ಮಾಡಬೇಕು, ಕ್ರಿಟಿಕಲ್ ಪಾಯಿಂಟ್ಸ್ ಆರ್ ಟರ್ನಿಂಗ್ ಪಾಯಿಂಟ್ಸ್ ಅದನ್ನ ಫೈಂಡ್ ಮಾಡಬೇಕು. ಫೈಂಡ್ ಮಾಡಾದ್ಮೇಲೆ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು ಇವನ್ ಫಂಕ್ಷನ್ನ. ಅದರಲ್ಲಿ ಆ ಪಾಯಿಂಟಾಗಿ ಚೆಕ್ ಮಾಡಬೇಕು ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ ಅಂತ. ಪಾಸಿಟಿವ್ ಬಂದರೆ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ನೆಗೆಟಿವ್ ಬಂದರೆ ಪಾಸಿಟಿವ್ ಬಂದರೆ ಅದು ಮಿನಿಮಮ್ ವ್ಯಾಲ್ಯೂ, ನೆಗೆಟಿವ್ ಬಂದರೆ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅರ್ಥ ಆಯ್ತಾ ಕ್ಲಿಯರಾಗಿ? ಈಗ ಎಲ್ಲ ಕ್ವಶನ್ಸು ನೀವೇ ಮಾಡ್ಕೊಂಡು ಹೋಗ್ತಾ ಆಗಬೇಕು ಒನ್ ಬೈ ಒನ್. ಈಗ ಓಕೆ, ಫಸ್ಟ್ ಕ್ವಶನ್ ಕಮಾನ್ ಮಾಡಿ. ಫಸ್ಟ್ ಕ್ವಶನ್ ಏನು ಮಾಡಬೇಕು? ಫಸ್ಟ್ ಕ್ವಶನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಡಿಫ್ರೆನ್ಷಿಯೇಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ? 6x² ಮೈನಸ್ 30x ಪ್ಲಸ್ 36 ಬರುತ್ತೆ. ಅದಾದಮೇಲೆ ಐ ಕ್ಯಾನ್ ಟೇಕ್ 6 ಔಟ್ ಕಾಮನ್. ಐ ವಿಲ್ ಗೆಟ್ x² ಮೈನಸ್ 5x ಪ್ಲಸ್ 6 36. ನಾವೇನು ಮಾಡೋಕ್ಕೆ? ಅದಾದಮೇಲೆ ಎಫ್ ಡ್ಯಾಶ್ ಆಫ್ ಎಕ್ಸ್ನ ನಾನು 0 ಈಕ್ವೇಟ್ ಮಾಡಬೇಕು. ಐ ವಿಲ್ ಗೆಟ್ ದಿಸ್ 6 ಇಂಟು ಸ್ಕ್ವೇರ್ ಮೈನಸ್. ನೀವೇ ಟ್ರೈ ಮಾಡಬೇಕು, ಫಸ್ಟು ನೀವೇ ಟ್ರೈ ಮಾಡಬೇಕು, ಎಲ್ಲ ಕ್ವಶನ್ಸು ನೀವೇ ಟ್ರೈ ಮಾಡಬೇಕು. ಅದಾದಮೇಲೆ ಆನ್ಸರ್ ಚೆಕ್ ಮಾಡಬೇಕು. ಇದನ್ನು ಈಗ ಸ್ಪ್ಲಿಟಿಂಗ್ ಬಿಲ್ಟಪ್ ಮಾಡಿದಾಗ ನನಗೆ 6 ಬೇಕು, ಸೊ -5 ಇದೆ. ಸೊ ಇಟ್ ವಿಲ್ ಬಿ x² ಮೈನಸ್ 3x ಮೈನಸ್ 2x ಪ್ಲಸ್ 6 ಇಂಟು 6 0. ಎಕ್ಸ್ ಕಾಮನ್ ತೊಗೊಂಡ್ತೀನಿ, ಎಕ್ಸ್ ಮೈನಸ್ 3 ಕಾಮನ್ ತೊಗೊಂಡ್ರೆ ನಿಮಗೆ x ಮೈನಸ್ 3 ಬರುತ್ತೆ. ಅದಾದಮೇಲೆ ನಾನು -2 ಕಾಮನ್ ತೊಗೊಂಡ್ರೆ x ಮೈನಸ್ 3 ಮತ್ತೆ ಬರುತ್ತೆ. 6 ಎನಿವೇ ವಿಲ್ ಗೋ ದಿಸ್ ಸೈಡ್ ಬಿಕಮ್ 0, ಸೊ ಫರ್ಗೆಟ್ ಅಬೌಟ್ ದ್ಯಾಟ್. x ಮೈನಸ್ 3 ಇಂಟು x ಮೈನಸ್ 2 1 0 ಬರುತ್ತೆ. x is equal to 3, x ಕ್ಯಾನ್ ಬಿ ಈಕ್ವಲ್ ಟು 2 ಪಾಯಿಂಟ್ ಬಂದಿದೆ. ಆಸ್ಕಿಂಗ್ ಫೈಂಡ್, ಓಕೆ, ದೇ ಆರ್ ಆಸ್ಕಿಂಗ್ absolute maximum. So whenever they ask absolute maximum, also they have given the interval ಅಂತ. ನೀವು ಈವನ್ ಎಂಡ್ ಪಾಯಿಂಟ್ ಕೂಡ ಚೆಕ್ ಮಾಡಬೇಕು. ಅರ್ಥ ಆಯ್ತಾ? ಬರೀ ಲೋಕಲ್ ಮ್ಯಾಕ್ಸಿಮಮ್ ಲೋಕಲ್ ಮಿನಿಮಮ್ ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ಚೆಕ್ ದ ಇನ್ಸೈಡ್ ವ್ಯಾಲ್ಯೂಸ್. ಬಟ್ ಎಂಡ್ ಪಾಯಿಂಟ್ ಎಂತಕ್ಕೆ? ನೋಡಿ ಡಯಾಗ್ರಾಮ್ ನೋಡಿ ಇಲ್ಲಿ, ನೀವು ಅನ್ಕೊಳ್ಬೋದು ಇದು ಮ್ಯಾಕ್ಸಿಮಮ್ ಅಂತ, ಬಟ್ ಎಂಡ್ ಪಾಯಿಂಟ್ ಅದಕ್ಕಿಂತ ಮೇಲೆ ಇರ್ಬೋದಲ್ವಾ? ಈ ಎಂಡ್ ಪಾಯಿಂಟ್ಸಲ್ಲಿ ಕೂಡ ಚೆಕ್ ಮಾಡಬೇಕು ಫಂಕ್ಷನ್ ಮ್ಯಾಕ್ಸಿಮಮ್ ಇದೆಯೋ ಮಿನಿಮಮ್ ಇದೆಯೋ ಅಂತ. ಅರ್ಥ ಆಯ್ತಾ? ಸೊ ನಿಮ್ಮ ಜಾಬ್ ತುಂಬ ಸಿಂಪಲ್. ಈಗ ಏನು ಮಾಡೋಕ್ಕೆ ನೀವೀಗ? ಸೊ ನೀವೇನು ಮಾಡೋಕ್ಕೂ ಇದು ಫೈಂಡ್ ಮಾಡೋದು ಯಾವ ಪಾಯಿಂಟ್? ಈಗ ಆಫ್ಟರ್ ಫೈಂಡಿಂಗ್ ದಿಸ್ ವಾಟ್ ಯು ಶುಡ್ ಡೂ ಇಸ್ ಯು ಹ್ಯಾವ್ ಟು ಫೈಂಡ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಬೇಸಿಕಲಿ ಆಸ್ಕಿಂಗ್ ವಾಟ್ ಈಸ್ ದ ಮ್ಯಾಕ್ಸಿಮಮ್, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್, ಲೋಕಲ್ ಮಿನಿಮಮ್. ಓಕೆ, ಈ ಎಲ್ಲ ವ್ಯಾಲ್ಯೂಸ್ಗೂ 1 by 1. ಸಿ ಬೇಸಿಕಲಿ ವಿ ಹ್ಯಾವ್ x is equal to 1 now and x is equal to basically you have 2 and x is equal to 3 and x is equal to 5. ಈ ಎಲ್ಲ ಪಾಯಿಂಟ್ಸ್ಗೂ you have to find the values directly. So you have to find all the values. You'll double differentiate ಮಾಡಿ. They're not asking you to check whether it's maximum or minimum. You can just find the values for everything. ಈಗ f of 1, ಈ ಫಸ್ಟ್ 1 ಹಾಕೊಳ್ಳಿ. In this given equation, what is the equation the given is? 6x² minus 36. Hello, e equation, sorry. This equation. Then you have to substitute 1. So you'll get, I think 2 into 1 cube minus 15 into 1 square plus 36 into 1 plus 1 ಅಂತ ಚೆಕ್ ಮಾಡ್ಕೊಬೇಕು. ಈ ಥರ ಎಲ್ಲದಕ್ಕೂ f of 2, f of 3, f of 5 ಈ 4 ವ್ಯಾಲ್ಯೂ ಫೈಂಡ್ ಮಾಡಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ವ್ಯಾಲ್ಯೂಸ್ ಯು ಗೋನ್ ಟು ಗೆಟ್. ಸೊ ಎಲ್ಲಿ ಜಾಸ್ತಿ ಬರುತ್ತೋ ಅದು ಮ್ಯಾಕ್ಸಿಮ, ಎಲ್ಲಿ ಕಡಿಮೆ ಬರುತ್ತೋ ಅದು ಮಿನಿಮ. ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್. ಕ್ಯಾಲ್ಕುಲೇಷನ್ ಬಂದಾಗ ಎನಿವೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ದೇ ಆರ್ ಕ್ಯಾಲ್ಕುಲೇಟರ್ಸ್. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಈ ಥರ ತುಂಬ ಕ್ಯಾಲ್ಕುಲೇಷನ್ಸ್ ಯು ಹ್ಯಾವ್ ಟು ಪುಟ್ 2 and then check the value, you have to put 3 and then check the value, put 5 and check the. I think it's an NCERT example question. I have taken this from NCERT example. ಸೊ ನೀವು ಎಕ್ಸಾಂಪಲ್ 39 ರೆಫರ್ ಮಾಡಿದ್ರೆ ಸೇಮ್ ಕ್ವಶನ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಹೆಂಗೆ ಮಾಡೋಕೆ ಅಂದ್ಬಿಟ್ಟು. ಅದೇ ರೀತಿ ಎಷ್ಟೊಂದು ಕ್ವಶನ್ಸ್ ಇದೆ. ಎಕ್ಸಾಂಪಲ್ ಎಕ್ಸಸೈಸ್ 6.5 ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ. ಸೊ 6.5 ಆಲ್ 4 ಕ್ವಶನ್ಸ್ ಆರ್ ಸಿಮಿಲರ್, ಎಕ್ಸಸೈಸ್ 2 ಸಿಮಿಲರ್. ಅದಾದಮೇಲೆ ಎಷ್ಟೊಂದು ಕ್ವಶನ್ಸ್ ಮಕ್ಕಳು. ಕ್ವಶನ್ ನಂಬರ್ 7 ಇಸ್ ಡಿಫ್ರೆಂಟ್, ಕ್ವಶನ್ ನಂಬರ್ 10 ಇಸ್ ಡಿಫ್ರೆಂಟ್, ಸೇಮ್. ಈ ಥರ ತುಂಬ ಕ್ವಶನ್ಸ್ ಇದೆ ಆ್ಯಕ್ಚುಲಿ. ಯು ಕ್ಯಾನ್ ಜಸ್ಟ್ ಚೆಕ್ 1 by 1. ಐ ವಿಲ್ ಜಸ್ಟ್ ರೈಟ್ ದ ವ್ಯಾಲ್ಯೂ. ನೀವೇ 24 ಬರುತ್ತೆ. ಎಫ್ ಆಫ್ 2 ಮಾಡಿದಾಗ 29 ಬರುತ್ತೆ. ಎಫ್ ಆಫ್ 3 ಮಾಡಿದಾಗ ನಿಮಗೆ ಮತ್ತೆ 28 ಬರುತ್ತೆ.
ಎಫ್ ಆಫ್ 5 ಮಾಡಿದಾಗ ನಿಮಗೆ 56 ಬರುತ್ತೆ. ಸೊ ಆಬ್ವಿಯಸ್ಲಿ ಮ್ಯಾಕ್ಸಿಮಾ ಅನ್ನೋದು, ಸೊ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಬಂದು 5 ಬರ್ತಾ ಇದೆ. ಅದಾದಮೇಲೆ ಅಬ್ಸಲ್ಯೂಟ್ ಮಿನಿಮಾ ಬಂದುಬಿಟ್ಟು 24, 29, 28, 24 ಬರ್ತಾ ಇದೆ. ಅಂದರೆ ಎಂಡ್ ಪಾಯಿಂಟ್ಸಲ್ಲೇ ಬರ್ತಾ ಇದೆ. ಸೊ ದಿಸ್ ಎಕ್ಸಾಂಪಲ್ ನಾನು ಆಲ್ರೆಡಿ NCERT, ಯು ಕ್ಯಾನ್ ಜಸ್ಟ್ ಕ್ಯಾಲ್ಕುಲೇಟ್ ಇಟ್ ಈಸಿಲಿ. ಅರ್ಥ ಇದೆ ಕ್ಲಿಯರಾಗಿ? ಸೊ ಈ ರೀತಿ. ಸೊ ಇಟ್ಸ್ ವೆರಿ ಸಿಂಪಲ್. ಕ್ವಶನ್ ಕೊಟ್ಟಾಗ ಡಿಫ್ರೆನ್ಷಿಯೇಟ್ ಮಾಡಿ, ಅದಾದಮೇಲೆ ಇದು ಕ್ರಿಟಿಕಲ್ ಪಾಯಿಂಟ್ಸ್ 3 ಅನ್ನೋದು 2 ಅನ್ನೋದು ಕ್ರಿಟಿಕಲ್ ಪಾಯಿಂಟ್ಸ್. ಅದೆಲ್ಲೋ ಒಂದು ಮ್ಯಾಕ್ಸಿಮಮ್ ಬರುತ್ತೆ, ಎಲ್ಲೋ ಒಂದು ಮಿನಿಮಮ್ ಬರುತ್ತೆ. ಸೊ ಯು ಕ್ಯಾನ್ ಅದಾದಮೇಲೆ ಯು ಕ್ಯಾನ್ ಜಸ್ಟ್ ಸಬ್ಸ್ಟಿಟ್ಯೂಟ್ 1 by 1 ಚೆಕ್ ಫೈಂಡ್ ಆಲ್ ದ ವ್ಯಾಲ್ಯೂಸ್. ಅರ್ಥ ಆಗಿದೆ ಕ್ಲಿಯರಾಗಿ? ಓಕೆ, ನಾವು ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು ಅದಾದಮೇಲೆ ಸೊ ನೆಕ್ಸ್ಟ್ ಕ್ವಶನ್ ಕಮಿಂಗ್ ಟು ದಿಸ್, ಫೈಂಡ್ 2 ಪಾಸಿಟಿವ್ ನಂಬರ್ಸ್. ಇದು ತುಂಬ ಸತಿ ಬೋರ್ಡ್ ಎಕ್ಸಾಮಲ್ಲಿ ರಿಪೀಟ್ ಮಾಡ್ತಾ ಇರ್ತಾರೆ ಮಕ್ಕಳೇ. ಸೊ ಸೊ ಬೇಸಿಕಲಿ ವಾಟ್ ಹ್ಯಾಪನ್ಸ್, ಫೈಂಡ್ 2 ಪಾಸಿಟಿವ್ ನಂಬರ್ಸ್ x and y such that x plus y is equal to 60 and xy cube is equal to maximum ಅಂತ ಕೇಳ್ತಾ ಇದ್ದಾರೆ. ಸೊ ಫೈಂಡ್ 2 ಪಾಸಿಟಿವ್ ನಂಬರ್ಸ್ x and y such that x plus y is 60 and xy cube is maximum. ವೆರಿ ಸಿಂಪಲ್ ಕ್ವಶನ್. ನಾವೇನು ಮಾಡೋಕ್ಕೆ ಬೇಸಿಕಲಿ ನಾನು 2 ನಂಬರ್ ಫೈಂಡ್ ಮಾಡಬೇಕು ಸಚ್ ದಟ್ ಹೂ ಸಮ್ ಇಸ್ ಈಕ್ವಲ್ ಟು 60 ಅಲ್ವಾ. ಅದಾದಮೇಲೆ ಇದನ್ನು ಮ್ಯಾಕ್ಸಿಮೈಸ್ ಮಾಡಬೇಕು ಇದನ್ನು. ಸೊ ಲೆಟ್ಸ್ ಟೇಕ್ ದಿಸ್ ಕ್ವಶನ್. ನಾನು ಒಂದು ವೇಳೆ ಐ ವಿಲ್ ಟೇಕ್ ಇಟ್ ಇಸ್ ಯು. ಓಕೆ, ನಾನು ಏನು ಮ್ಯಾಕ್ಸಿಮೈಸ್ ಮಾಡಬೇಕು ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಯು ಅಂತ ತೊಗೊಳ್ಳೋಣ. ಯಾವುದೋ ಒಂದು ಫಂಕ್ಷನ್ ಯು ಈಸ್ ಈಕ್ವಲ್ ಟು ಎಕ್ಸ್ ವೈ ಕ್ಯೂಬ್ ಆಯಿತಾ. ಅದಾದಮೇಲೆ ಸೊ ಎಕ್ಸ್ ವೈ ಕ್ಯೂಬ್ ಆದಮೇಲೆ ಯು ಈಸ್ ಈಕ್ವಲ್ ಟು ನೀವೇನು ಮಾಡೋಕ್ಕಂತ ಹೇಳಿದ್ರೆ ಎಕ್ಸ್ ಪ್ಲಸ್ ವೈ 60 ಅಲ್ವಾ. ನೋಡಿ ನಾನು ಏನು ಹೇಳಿದೆ ನಿಮಗೆ, ಯು ಡೋಂಟ್ ಹ್ಯಾವ್, ನಿಮಗೆ ಡಿಫ್ರೆನ್ಸಿಯೇಷನ್ 2 ವೇರಿಯೇಬಲ್ಸ್, 2 ವೇರಿಯೇಬಲ್ನ 1 ವೇರಿಯೇಬಲ್ ಕನ್ವರ್ಟ್ ಮಾಡ್ಕೊಂಡು ತುಂಬ ಈಸಿ ಆಗುತ್ತೆ. ಅರ್ಥ ಆಯಿತಾ? ಸೊ ನೀವು ಈಸಿ 2 ವೇರಿಯೇಬಲ್ ಇದ್ರೆ ಅದನ್ನ ಸಿಂಗಲ್ ವೇರಿಯೇಬಲ್ ಕನ್ವರ್ಟ್ ಮಾಡ್ಕೊಳ್ಳಿ. ಹೆಂಗೆ ಕನ್ವರ್ಟ್ ಮಾಡ್ಬೋದು? ಬಿಕಾಸ್ ಐ ನೋ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 60. ನೀವು ಬೇಕಾದರೆ ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಕೊ. ಯು ಕ್ಯಾನ್ ಕನ್ವರ್ಟ್ ಯು ಇನ್ ಟರ್ಮ್ಸ್ ಆಫ್ ವೈ ಓನ್ಲಿ ಆರ್ ಯು ಇನ್ ಟರ್ಮ್ಸ್ ಆಫ್ ಎಕ್ಸ್ ಓನ್ಲಿ, ಯು ಕ್ಯಾನ್ ಕನ್ವರ್ಟ್ ಇಟ್. ನಾನೇನು ಕನ್ವರ್ಟ್, ಯಾವ್ದು ಈಸಿ ನೀವೇ ಯೋಚನೆ ಮಾಡಿ. ಈಗ ನಾವು ಒಂದು ವೇಳೆ ಎಕ್ಸ್ ಪ್ಲೇಸಲ್ಲಿ 60 ಮೈನಸ್ ವೈ ಹಾಕಿದ್ರೆ ಇಟ್ ಬಿ ಈಸಿ ಫಾರ್ ಮೀನು. ಎಕ್ಸ್ ಪ್ಲೇಸಲ್ಲಿ 60 ಮೈನಸ್ ವೈ ಹಾಕಿದ್ರೆ ಇಟ್ ಬಿ ಈಸಿ. ಒಂದು ವೇಳೆ ವೈ ಪ್ಲೇಸಲ್ಲಿ 60 ಮೈನಸ್ ಎಕ್ಸ್ ಹಾಕಿದ್ರೆ ಯು ಹ್ಯಾವ್ ಟು ಡೂ ದ ಕ್ಯೂಬ್. 60 ಮೈನಸ್ ಎಕ್ಸ್ ದ ಹೋಲ್ ಕ್ಯೂಬ್ ಅಂತ ಬರುತ್ತೆ. ಅದು ಈಸಿನೇ, ಟಫ್ ಅಂತ ಹೇಳ್ತಾ ಇಲ್ಲ, ಬಟ್ ದಿಸ್ ಇಸ್ ಮೋರ್ ಈಸಿ ಅಷ್ಟೇ. ಓಕೆ, ನಾನೇನು ಮಾಡ್ತೀನಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 60 ಮೈನಸ್ ವೈ, ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಈ ಇಕ್ವೇಷನಲ್ಲಿ. ನಾನು ಯು ಏನಾಗುತ್ತೆ ಈಗ ಎಕ್ಸ್ ಪ್ಲೇಸಲ್ಲಿ 60 ಮೈನಸ್ ವೈ ಬರುತ್ತೆ ಇಂಟು ವೈ ಕ್ಯೂಬ್ ಬರುತ್ತೆ. ಅರ್ಥ ಆಯ್ತಾ? 60 ಮೈನಸ್ ವೈ ಇಂಟು ವೈ ಕ್ಯೂಬ್. ನಾವೇನು ಮಾಡೋಕ್ಕೆ ಈಗ ಇದು ಇಲ್ಲಿವರೆಗೂ ನಾನು ಏನೂ ಮಾಡಿಲ್ಲ, ಜಸ್ಟ್ ಐ ಗಾಟ್ ವಾಟ್ ದೇರ್ ಆಸ್ಕಿಂಗ್ ಇದನ್ನು ಮ್ಯಾಕ್ಸಿಮೈಸ್ ಮಾಡಿ ಅಂತ. ಆ ಫಂಕ್ಷನ್ನ ಐ ರೋಟ್ ಇನ್ ಸಿಂಗಲ್ ವೇರಿಯೇಬಲ್. ಈ ಥರ ಯಾವುದೇ ಕ್ವಶನ್ಸ್ ಬಂದರೂ ಇದೇ ರೂಲು ಆಯಿತಾ. ಸಿಂಗಲ್ ವೇರಿಯೇಬಲ್ ಆಯಿತಾ. ಈಗ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿ ಯು ಬೈ ಡಿ ವೈ ಮಾಡ್ತೀನಿ. ಡಿ ಯು ಬೈ ಡಿ ವೈ ಮಾಡಿ ಏನಾಗುತ್ತೆ 60 ವೈ ಕ್ಯೂಬ್. ಓಕೆ, ಐ ವಿಲ್ ಜಸ್ಟ್ ಕನ್ವರ್ಟ್ ದಿಸ್ ಹಿಯರ್ ಇಟ್ಸೆಲ್ಫ್ ಆ್ಯಂಡ್ ರೈಟ್ ಇಟ್ 60 ವೈ ಕ್ಯೂಬ್ ಮೈನಸ್ ವೈ ಪವರ್ 4. ಅವ್ರು ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ 6×3 = 180 ವೈ ಸ್ಕ್ವೇರ್ ಮೈನಸ್ 4 ಇಂಟು ವೈ ಕ್ಯೂಬ್ ಬರುತ್ತೆ. ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ ವಿ ಹ್ಯಾವ್ ಟು ಈಕ್ವೇಟ್ ದಿಸ್. ಅರ್ಥ ಆಯ್ತಾ? ಸೊ ನಾವೇನು ಮಾಡ್ತೀವಿ ಈಗ, ಸೊ ವಿ ಹ್ಯಾವ್ ಟು ಈಕ್ವೇಟ್ ಟು 0, 180 ವೈ ಸ್ಕ್ವೇರ್ ಮೈನಸ್ 4 ವೈ ಕ್ಯೂಬ್. ನಾನು 0 ಈಕ್ವೇಟ್ ಮಾಡಿದ್ರೆ ಏನು ಕಾಮನ್ ತೊಗೊಬೋದು ನಾವಿಲ್ಲಿ? ಏನು ಕಾಮನ್ ತೊಗೊಬೋದಾ? ಸೊ ಐ ಕ್ಯಾನ್ ಟೇಕ್ ಎಂಟೈರ್ ವೈ ಸ್ಕ್ವೇರ್ ಕಾಮನ್. ನಾನು ವೈ ಸ್ಕ್ವೇರ್ನ ಕಾಮನ್ ತೊಗೊಂಡ್ರೆ ಸೊ ವಾಟ್ ಐಮ್ ಗೋನ್ ಟು ಗೆಟ್ ನಾವು ಬೇಸಿಕಲಿ, ಸೊ ವೈ ಸ್ಕ್ವೇರ್ ಐ ಕ್ಯಾನ್ ಟೇಕ್ ಈವನ್ 4 also common. I can take 4 y square common. From where this cube came? 3 is square, 4 is the cube. So what I'm going to take now, 4 y square I'm going to take common. I take 4 y square, 180 minus 4, 180 divided by 4. Then 90 by 2, 45. So nange 45 barutte minus y square, 4 y square common turns per y ide. So this must be equal to 0. That means 4y square is 0 or 40 minus y is 0. So y can be 0 or y can be 45. If y is 45, what is x will be? Basically x plus y is this one. So if y can't be basically 0. So if x is now basically aga, so x ಬಂದು 60 minus 45 ಆಗುತ್ತೆ, x is equal to 15. But how do you say, ಹೇಗೆ ಹೇಳ್ತಾರೆ ಇಲ್ಲಿವರೆಗೂ ಓಕೆ ಯು ಡನ್ ಇಟ್, ಬಟ್ ಇದು ಏನು ವ್ಯಾಲ್ಯೂ ಇದೆಯಲ್ವಾ ಈ ವ್ಯಾಲ್ಯೂಗೆ ಮ್ಯಾಕ್ಸಿಮಮೇ ಹೇಗೆ ಬರುತ್ತೆ? ಹೌ ಡು ಯು ಸೇ ಇಟ್ಸ್ ಮ್ಯಾಕ್ಸಿಮಮ್ ಓನ್ಲಿ? ಹೌ ಡು ಯು ಸೇ? ನಾವೇನು ಮಾಡಬೇಕು, ಡಬಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಗಿವನ್ ಕ್ವಶನ್ನ ನಾನೇನು ಮಾಡ್ತೀನಿ, ಟು ಚೆಕ್ ಫಾರ್ ಮ್ಯಾಕ್ಸಿಮಮ್ ಎಲ್ಲದರಲ್ಲೂ ಅಷ್ಟೇ. ನೀವು ಈವನ್ ಮ್ಯಾಕ್ಸಿಮಮ್ ಯು ಹ್ಯಾವ್ ಟು ಡೂ ಡಬಲ್ ಡಿಫ್ರೆನ್ಸಿಯೇಷನ್. ಟು ಚೆಕ್ ಫಾರ್ ಮ್ಯಾಕ್ಸಿಮಮ್ ಕ್ಯಾನ್ ಡೂ ಡಬಲ್ ಡಿಫ್ರೆನ್ಸಿಯೇಷನ್. ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿ. ಈಗ
ಡಬಲ್ ಡಿಫ್ರೆನ್ಷಿಯೇಟ್ ಮಾಡೋದು ಏನಾಗುತ್ತೆ ಬೇಸಿಕಲಿ. ಸೊ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡೋದು ನನಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರಾ. ಅದಾದಮೇಲೆ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೆ 360y ಮೈನಸ್ 4 3 × 12 ದಟ್ ಈಸ್ 12y ಸ್ಕ್ವೇರ್ ಬರುತ್ತೆ. ಸೊ ಕಾಮನ್ ಏನು ತೊಗೊಬೋದು ನಾವೀಗ ಇದರಲ್ಲಿ, ನಾನು 12yನ ಕಾಮನ್ ತೊಗೊಂಡ್ಬಿಡ್ತೀನಿ ಆಯಿತಾ. 12 ಅಂದರೆ ಇಲ್ಲಿ ಎಷ್ಟು ಉಳಿಯುತ್ತೆ ಇಲ್ಲಿಗ 30 ಅಲ್ವಾ, 30 ಅಂದರೆ 360 ಇದೆ ಮೈನಸ್ y ಇದೆ. ಈಗ ಈ y ವ್ಯಾಲ್ಯೂನ 45 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಈಗ, at y is equal to 45, at y is equal to 45 you're getting this d square y by dx square as less than 0, negative, therefore it is maximum. ಅರ್ಥ ಆಯ್ತಾ? ನೀವು ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿ ಚೆಕ್ ಮಾಡಬೇಕು. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಯಾವುದೇ ಕ್ವಶನ್ ಕೊಟ್ಟಾಗ ನಾವು ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಮಾಡಬೇಕು. ಆ ಕ್ರಿಟಿಕಲ್ ಪಾಯಿಂಟ್ಸಲ್ಲಿ ಮ್ಯಾಕ್ಸಿಮಮ್ ಇದೆಯಾ ಮಿನಿಮಮ್ ಇದೆಯಾ ಅಂತ ಫೈಂಡ್ ಮಾಡೋಕ್ಕೆ ಮತ್ತೆ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿ ಅದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ದಿಸ್ ಇಸ್ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ 0. ಈ ರೀತಿ ನಾನು ನಿಮ್ಗೆ ಇನ್ನೊಂದು ಟಾಸ್ಕ್ ಕೊಡ್ತೀನಿ, ನಿಮ್ಗೊಂದು ಹೋಮ್ವರ್ಕ್ ಇಲ್ಲಿ. ನೀವೇನು ಮಾಡೋಕ್ಕೀಗ, ನೀವು ಇದೇ ಕ್ವಶನ್ನ ಐ ವಾಂಟ್ ಯು ಟು ಡೂ ಇನ್ ಅದರ್ ವೇ. ವಾಟ್ ಈಸ್ ಅದರ್ ವೇ? ಸೊ ನಾನಿಲ್ಲಿ ಏನು ಮಾಡೀನಿ, 60 - 5 ತೊಗೊಂಡಿದ್ದೀನಿ. ನೀವೇನು ಮಾಡಬೇಕು, ಯು ಇದೆಯಲ್ವಾ, ಐ ವಿಲ್ ಡೂ ಇನ್ ಅದರ್ ವೇ. ದಟ್ ಈಸ್ ಎಕ್ಸ್ನ ಹಾಗೆ ಇಟ್ಕೊಳ್ಳೋಣ, ವೈ ಪ್ಲೇಸಲ್ಲಿ 60 - xನ ಸಬ್ಸ್ಟಿಟ್ಯೂಟ್ ಮಾಡಿ ಈ ಥರ ಮಾಡಿದ್ರೂ ಆನ್ಸರ್ ಇದೇ ಬರುತ್ತೆ. ಮ್ಯಾಥ್ಸ್ ದಟ್ಸ್ ವೈ ಮ್ಯಾಥ್ಸಲ್ಲಿ 100 ಸ್ಕೋರ್ ಮಾಡೋದು ಈಸಿ. ಯಾರು ಹೇಗೆ ಮಾಡಿದ್ರು ಆನ್ಸರ್ ಒಂದೇ ಬರುತ್ತೆ. ಯಾವುದೇ ಮೆಥಡ್ ಮಾಡೋ, ಈ ಮೆಥಡ್ ಮಾಡಿದ್ರು ಆನ್ಸರ್ ಇದೇ ಬರುತ್ತೆ. ನೀವು ಇದೇ ಥರ ಮಾಡಬೇಕು. ಇಲ್ಲಿ du/dx ಮಾಡಬೇಕು. ಅದನ್ನ ಎಕ್ಸನ್ನು ಈಕ್ವೇಟ್ ಮಾಡಿದ್ರೆ ನನಗೆ ಇಲ್ಲಿ ಫಸ್ಟು y45 ಬಂತು. ಅದಾದಮೇಲೆ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿದೆ. ಹೇಗೆ, ಹೌ ಡು ಕ್ಯಾಲ್ಕುಲೇಟ್ ಎಕ್ಸ್ ಬೈ ಸಬ್ಸ್ಟಿಟ್ಯೂಟಿಂಗ್ ಇನ್ ದಿಸ್. ಇಲ್ಲೇನಾಗುತ್ತೆ ನಿಮಗೆ ಡೈರೆಕ್ಟ್ ಎಕ್ಸೇ ಬಂದುಬಿಡುತ್ತೆ 15 ಅಂತ. ಆಯಿತಾ? ವಿಡಿಯೋ ಪಾಸ್ ಮಾಡಿ ಇದನ್ನು ನೀವು ಟ್ರೈ ಮಾಡಬೇಕು ಆಯಿತಾ. ನಾನು ಬೇಕಾದ್ರೆ ಫಾಸ್ಟಾಗಿ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಮಿಸ್ಟೇಕ್ ಮಾಡಿರ್ಬೋದು ಅಂತ. ಸೊ ಎಕ್ಸಾ ಇಲ್ಲಿ ನಾನು UV ರೂಲ್ ಅಪ್ಲೈ ಮಾಡ್ತೀನಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ. ಎಕ್ಸ್ಪ್ಯಾಂಡ್ ಮಾಡಿ ಮತ್ತೆ ತುಂಬ ತಲೆನೋವು, ಕ್ಯೂಬಿಕ್ ಪಾಲಿನಾಮಿಯಲ್ ಬರುತ್ತೆ, ಮತ್ತೆ 4 ಡಿಗ್ರಿ ಎಲ್ಲ ಬರುತ್ತೆ. ಬೇಕಾಗಿಲ್ಲ, ನಮ್ಮ UV ರೂಲ್ ಇದೆಯಲ್ವಾ, ನಮ್ಮ ಫೇವ್ರೇಟ್ ರೂಲು UV'. ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಹಾಗೇ ಇರೋಣ, 60 - x³ ಅದಾದಮೇಲೆ u'(v + v') ಎಕ್ಸ್ನ ಹಾಗೆ ಇರೋಣ, ಡಿಫ್ರೆನ್ಷಿಯೇಟ್ ಮಾಡೋಣ. 3 × 60 - x ಅಂತ ಸ್ಕ್ವೇರ್ ಇರುತ್ತೆ. ಅದಾದಮೇಲೆ ನಂತರ ಲೆಟ್ ಸಿ ದಿಸ್ ವಾಟ್ ವಿಲ್ ಹ್ಯಾಪನ್ ನೌ. ಸೊ 3 ಇಂಟು ನಾನೇನು ಕಾಮನ್ ತೊಗೊಬೋದಲ್ಲಿ, ಐ ಕ್ಯಾನ್ ಟೇಕ್ ಕಾಮನ್ 60 - x, 60 - x² ಕಾಮನ್ ತೊಗೊಂಡಿದ್ದೀನಿ. ನಾನು ಇಲ್ಲೊಂದು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಆಲ್ರೆಡಿ. ಐ ವಿಲ್ ಸಿ ಹೌ ಮೆನಿ ಆಫ್ ಯು ಅಬ್ಸರ್ವ್ಡ್ ಇಟ್ ಆರ್ ನಾಟ್. ಓಕೆ, ನಾನು ಆಲ್ರೆಡಿ ಒಂದು ಮಿಸ್ಟೇಕ್ ಇಲ್ಲಿ ಮಾಡಿದ್ದೀನಿ ಆಲ್ರೆಡಿ. ನಮ್ಗೆ ಆಗ ಆನ್ಸರ್ ಬರೋದಿಲ್ಲ 15 dx. ಸೊ ಇದನ್ನು ನಾನು ಏನಾದರೂ ಈಗ ಇದು du/dx, du/dx ಅದನ್ನ 0 ಈಕ್ವೇಟ್ ಮಾಡಬೇಕು. 0 ಈಕ್ವೇಟ್ ಮಾಡೋಂಗೆ ಏನು ಆನ್ಸರ್ ಬರುತ್ತೆ, ಒಂದು 60 - x² ಬರುತ್ತೆ. ಇಲ್ಲಿ ನನಗೆ 60 - x + 3, 60 - 2x ಬರ್ತಾ ಇದೆ. ಇಫ್ ಐ ಈಕ್ವೇಟ್ ಟು 0, ಐ ಆಮ್ ಗೆಟಿಂಗ್ 60 - 2x = 0 ಆ್ಯಂಡ್ x = 30, ಬಟ್ x = 15 ಬರಬೇಕು. ಸೊ ದಟ್ ಮೀನ್ಸ್ ವಿ ಹ್ಯಾವ್ ಡನ್ ಸಮ್ವೇರ್ ಮಿಸ್ಟೇಕ್. ಸೊ ಏನು ಮಿಸ್ಟೇಕ್ ಗೊತ್ತಾ, ಇಫ್ ಯು ಐಡೆಂಟಿಫೈ ದ ಮಿಸ್ಟೇಕ್, ಗುಡ್, ನಿಮ್ಗೆ ಅರ್ಥ ಆಗಿದೆ ಅಂದ್ಬಿಟ್ಟು, ಯು ಆರ್ ನಾಟ್ ಫರ್ಗಾಟನ್ ಚೈನ್ ರೂಲ್ ಅಂತ. ಇನ್ನು ಐಡೆಂಟಿಫೈ ಮಾಡಿಲ್ಲ ಅಂತ ಹೇಳಿದ್ರೆ ಕಾಣಿಸ್ತಾ ಇದೆಯಲ್ವಾ, ಓಕೆ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕಂತ ಹೇಳಿದ್ರೆ 3 ಇಂಟು ಸಮಥಿಂಗ್ ಸ್ಕ್ವೇರಾ, ಮತ್ತೆ ಚೈನ್ ರೂಲು, ಮತ್ತೆ ಇನ್ಸೈಡ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. 60 ಡಿಫ್ರೆನ್ಸಿಯೇಷನ್ 0, ಎಕ್ಸ್ ಡಿಫ್ರೆನ್ಸಿಯೇಷನ್ -1. ಸೊ ಇಲ್ಲಿ ಒಂದು -1 ಬರುತ್ತೆ. ಕಾಣಿಸಲ್ವಾ, ಅಲ್ಲೊಂದು -1 ಬರುತ್ತೆ. ಸೊ -1 ಬಂದಾಗ ನೋಡಿ ಇದೇನಾಗುತ್ತೆ, ಈಗ ಇಲ್ಲಿ ಮೈನಸ್ ಬರುತ್ತೆ. ಅರ್ಥ, -3x - 2x ಹಾಗೇನಾಗುತ್ತೆ, -4x ಬರುತ್ತೆ. ಈಗ ನೀವು ಇದನ್ನು ಈಕ್ವೇಟ್ 0 ಈಕ್ವೇಟ್ ಮಾಡಿದ್ರೆ 60 - 4x = 0, then 4x must be equal to 60 divided by 4. The answer is again 15. ನೋಡಿ ಹಂಗಾದ್ರೆ ಎಕ್ಸ್ ಬಂತು ಇಲ್ಲಿ. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಜಾಸ್ತಿ ಮಾಡಬೇಕಾ, ಇಲ್ಲಿ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಕಡಿಮೆ ಮಾಡಬೇಕು. ಇಷ್ಟೇ, ಮ್ಯಾಥಮೆಟಿಕ್ಸೇ ಅಷ್ಟೇ. ಹೆಂಗೆ ಬೇಕಾದರೂ ಮಾಡ್ಬೋದು. ಸಮ್ಟೈಮ್ ಇಟ್ಸ್ ಮೋರ್ ಡಿಫಿಕಲ್ಟ್, ಸಮ್ಟೈಮ್ ಮೋರ್ ಲೆಂತಿಯರ್, ಸಮ್ಟೈಮ್ ಲೆಸ್ ಲೆಂತಿಯರ್. ಈ ಕ್ವಶನು ವಿಡಿಯೋ ಪಾಸ್ ಮಾಡಬೇಕು, ನೀವೇ ಮಾಡಬೇಕು. ಓಕೆ, ಫೈಂಡ್ ದ 2 ಪಾಸಿಟಿವ್ ನಂಬರ್ಸ್
whose sum is 15 and the sum of whose squares is maximum. ನಾವೇನು ಮಾಡಬೇಕು, ಎರಡು ನಂಬರ್ ಇದೆ ಎಕ್ಸ್ ಆ್ಯಂಡ್ ವೈ ಅಂತ. ಲೆಟ್ ದ ಟೂ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ whose sum is equal to 15 ಆಯಿತಾ. whose square should be maximized. ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ನಾನು ಮ್ಯಾಕ್ಸಿಮೈಸ್ ಮಾಡಬೇಕು. ದ ಸ್ಕ್ವೇರ್ ಐ ರೈಟ್ ಆಸ್ ಎಸ್ ಅಂತ ಸಿಂಬಲ್. ಏನು ಮಾಡೋಕ್ಕೆ ನಾವೀಗ, ಇದು ಎರಡು ವೇರಿಯೇಬಲ್ ಇದೆ, ನಾನು ಸಿಂಗಲ್ ವೇರಿಯೇಬಲ್ಗೆ ಕನ್ವರ್ಟ್ ಮಾಡಬೇಕು. ನಿಮ್ಮ ಇಷ್ಟ, ಎಕ್ಸ್ ಬೇಕಾದರೂ ಮಾಡ್ಕೊಳ್ಳಿ, ವೈ ಬೇಕಾದರೂ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು, ಈಕ್ವಲ್ ಟು 0 ಮಾಡಬೇಕು. ಎಂತಕ್ಕೆ, ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಮಾಡೋಕ್ಕೆ. ಅದಾದ್ಮೇಲೆ ಏನು ಮಾಡಬೇಕು, ಡಬಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆ ಕ್ರಿಟಿಕಲ್ ಪಾಯಿಂಟ್ಸಲ್ಲಿ ಆ ಕ್ರಿಟಿಕಲ್ ಪಾಯಿಂಟ್ ಅಪ್ಲೈ ಅದರ ಈಕ್ವೇಷನ್ ಹಾಕಿದಾಗ ಸಿನ್ಸ್ ಇಟ್ಸ್ ಅ ಮಿನಿಮಮ್ ಯು ಶುಡ್ ಗೆಟ್ ಎ ಪಾಸಿಟಿವ್ ವ್ಯಾಲ್ಯೂ. ಅರ್ಥ ಆಯ್ತಾ? ನೋಡಿ ಮಾಡೋಣ. ಸೊ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ, 15 ಮೈನಸ್ ಎಕ್ಸ್ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ ನಾವೀಗ. ಸೊ ನನಗೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 15 ಮೈನಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಸ್ ಅಂತ. ಎಕ್ಸ್ಪ್ಯಾಂಡ್ ಮಾಡೋದು ಬೇಕಾಗಿಲ್ಲ, ಬಿಕಾಸ್ ನಮ್ಮದು ಚೈನ್ ರೂಲ್ ಇದೆ, ಅದರಿಂದ ಎಕ್ಸ್ಪ್ಯಾಂಡ್ ಮಾಡೋ ನೆಸೆಸಿಟಿ ಇಲ್ಲ. ಅದಾದಮೇಲೆ ನಾನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ, ಡಿ ಎಸ್ ಬೈ ಡಿ ಎಕ್ಸ್ ಅಂತ. ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಆಗುತ್ತೆ. ಅದಾದಮೇಲೆ 15 2 ಇಂಟು 15 ಮೈನಸ್ ಎಕ್ಸ್ ಇಂಟು ಮೈನಸ್ 1 ಇಂಟು ಮೈನಸ್ 1 ಚೈನ್ ರೂಲ್. 2 ಇಂಟು ಸಮಥಿಂಗ್ ಅಗೇನ್ ಇನ್ಸೈಡ್ ಡಿಫ್ರೆನ್ಸಿಯೇಷನ್. ನಾನು ಫಸ್ಟ್ ಲೆಕ್ಚರ್ನ ಹೇಳ್ಕೊಂಡ್ಬರ್ತಾ ಇದ್ದೀನಿ ನಿಮಗೆ, ಇದು ಮಿಸ್ಟೇಕ್ ಮಾಡಬಾರ್ದು, ಓಕೆನಾ? ಅದಾದಮೇಲೆ ಏನು ಎಕ್ಸ್ಪ್ಯಾಂಡ್ ಮಾಡಿದ್ದೀನ. ಸೊ ವಾಟ್ ಯು ಗೋನ್ ಗೆಟ್, 2x ಪ್ಲಸ್ ಮೈನಸ್ ಅಲ್ಲ ಮೈನಸ್ 30 ಮತ್ತು ನಿಮಗೆ ಪಾಸಿಟಿವ್ 2x ಬರುತ್ತೆ. ದಟ್ ಮಸ್ಟ್ ಬಿ ಈಕ್ವಲ್ ಟು 0. ಸೊ ದಟ್ ಮೀನ್ಸ್ 4x must be equal to 30 and x must be equal to 30 divided by 4. That's nothing but 15 by 2. ಅಂದರೆ ವಾಟ್ ಇಸ್ ದಟ್ ಮೀನಿಂಗ್, ಅವ್ರೇನು ಸಮ್ 15 ಕೊಡೋದಲ್ವಾ, ನಾವು ಈ ಎರಡನ್ನ ಎಕ್ಸಾಕ್ಟ್ಲಿ ಮಿಡಲ್ ತೊಗೊಂಡ್ರೆ, ಆಫ್ ತೊಗೊಂಡ್ರೆ, ಇಫ್ ಯು ಡೂ ಸ್ಕ್ವೇರ್ ಆಫ್ ದ್ಯಾಟ್ ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ಮ್ಯಾಕ್ಸಿಮಮ್. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 10 ಅಂತ ತೊಗೋಣ. ನಾವು ಎರಡು ಸ್ಕ್ವೇರ್ ಮಿನಿಮಮ್ ಬರಬೇಕು. ಹಾಗಾದರೆ ಎಕ್ಸಾಕ್ಟ್ಲಿ ಹಾಫ್ ತೊಗೊಳ್ಳಿ, 5 ತೊಗೊಂಡಾಗ ನಿಮಗೆ 25 50 ಬರುತ್ತೆ. ಬೇರೆ ನಂಬರ್ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ 7 and 3 ಅಂತ ತೊಗೋಣ. 7 and 3 ತೊಗೊಂಡ್ರೆ 7 7s are 49, 3 is a 9. ಸಿ ಇಟ್ ಇಸ್ ಮೋರ್ ದ್ಯಾನ್ 25. ನೀವು ಯಾವುದೇ ನಂಬರ್ ತೊಗೊಳ್ಳಿ, ಇದು ನೆನ್ಪಿಟ್ಕೊಂಬಿಡಿ. ಇನ್ಫ್ಯಾಕ್ಟ್ ಫಿಸಿಕ್ಸಲ್ಲಿ ಒಂದು ಕ್ವಶನ್ ಇದೆ, ಫಿಸಿಕ್ಸಲ್ಲಿ ಕೆಲವೊಂದು ಕ್ವಶನ್ ಬರ್ತಾ ಇರ್ತಾರ. ಸೊ ಐ ಥಿಂಕ್ ಯು ಡಿವೈಡ್ ದ ಚಾರ್ಜ್ ಸೊ ದಟ್ ದ ಫೋರ್ಸ್ ಇಸ್ ಮ್ಯಾಕ್ಸಿಮಮ್, ಸೊ ದಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಮ್ಯಾಕ್ಸಿಮಮ್, ಸೊ ದಟ್ ಇನ್ನೊಂದು ಯಾವುದೋ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಸೊ ಆಗ ಹಾಫ್ ಆಫ್ ಡಿವೈಡ್ ಮಾಡಿದ್ರೆ ಮ್ಯಾಕ್ಸಿಮಮ್ ಆಗುತ್ತೆ. ಡಿಪೆಂಡಿಂಗ್ ಆನ್ ಅಲ್ಲಿ ನೀವು ನೋಡಬೇಕು, ಅದು ಪ್ರಾಡಕ್ಟ್ ಇದೆಯಾ ಇಲ್ಲ ಸ್ಕ್ವೇರ್ಸ್ ಇದೆಯಾ. ಒಂದೊಂದು ಸ್ಕ್ವೇರ್ಸ್ ಇದ್ದರೂ ಅಷ್ಟೇ, ಎಕ್ಸಾಕ್ಟ್ಲಿ ಹಾಫ್ ಆಫ್ ಡಿವೈಡ್ ಮಾಡಿದ್ರೆ ನಿಮಗೆ ಹಾಫ್ ಆಫ್ ಡಿವೈಡ್ ಮಾಡಿದ್ರೆ ನಿಮಗೆ ಮಿನಿಮಮ್ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಹೌ ಡಿ ನೋ ಇಟ್ಸ್ ಮಿನಿಮಮ್ ಆರ್ ನಾಟ್, ನಾವೇನು ಮಾಡೋಕ್ಕೆ ಮಿನಿಮಮ್ಗೆ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಎಕ್ಸ್ ಸ್ಕ್ವೇರ್. ಅದು ಮಾಡೋಕ್ಕೆ ಆನ್ಸರ್ ಏನು ಬರ್ತಿಲ್ಲ. ಐ ಥಿಂಕ್ ವಿ ಆಲ್ರೆಡಿ ಸಿಂಪ್ಲಿಫೈಡ್ ಇಯರ್ 4x ಮೈನಸ್ 30 ಅಂತ. ಸೊ 4x ಮೈನಸ್ 30 ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 4x ಡಿಫ್ರೆನ್ಸಿಯೇಷನ್ 4 ಬರುತ್ತೆ, 30 is 0, ಸೊ ಇಟ್ ಈಸ್ ಪಾಸಿಟಿವ್, ಇಟ್ ಈಸ್ ಮೋರ್ ದ್ಯಾನ್ 0, ದೇರ್ಫೋರ್ ಇಟ್ ಈಸ್ ಆಬ್ವಿಯಸ್ಲಿ ಇಟ್ ಈಸ್ ಅ ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಗುತ್ತೆ? ಇದನ್ನು ಚೆಕ್ ಮಾಡಲೇಬೇಕು ನೀವು, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿವರೆಗೂ ಮಾಡಿ ಬಿಟ್ಬಿಟ್ರೆ ಹೌ ಡು ಯು ನೋ ಇಟ್ಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್, ನೀವು ತಪ್ಪು ಮಾಡಿರ್ಬೋದಲ್ವಾ. ಮತ್ತೆ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿ ಆ ವ್ಯಾಲ್ಯೂ ಮೋರ್ ದೆನ್ 0 ಬಂದರೆ ಮಾತ್ರ ಯು ಹ್ಯಾವ್ ಟು ಕ್ರಾಸ್ ವೆರಿಫೈ. ಅರ್ಥ ಇದೆ ಕ್ಲಿಯರ್ ಆಗಿ? ಅದಾದ್ಮೇಲೆ ನೆಕ್ಸ್ಟ್ ಫೈಂಡ್ 2 numbers whose sum is equal to 24. ನಿಮಗೆ ಹೋಮ್ವರ್ಕ್ ಇದು, ಸಿಂಪಲ್, ನೀವೇ ಮಾಡಬೇಕು. ಇಟ್ಸ್ ವೆರಿ ವೆರಿ ಸಿಂಪಲ್. ಆ್ಯಂಡ್ whose ಪ್ರಾಡಕ್ಟ್ ಈಸ್ ಆಸ್ ಲಾರ್ಜ್ ಆಸ್ ಪಾಸಿಬಲ್. ಸೇಮ್ ಮಕ್ಕಳೇ, ಓಕೆ? ಈ ಥರ ಕ್ವಶನ್ ಬರುತ್ತೆ ಎಕ್ಸಾಮಲ್ಲಿ ನಿಮಗೆ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 24 ಆ್ಯಂಡ್ whose ಪ್ರಾಡಕ್ಟ್ ಈಸ್ ಆಸ್ ಲಾರ್ಜ್. ನಾನು ಪ್ರಾಡಕ್ಟ್ನ ಪಿ ಅಂತ ತೊಗೊತೀನಿ, ಪ್ರಾಡಕ್ಟ್ ಎಕ್ಸ್ ಇಂಟು ವೈ ಇರುತ್ತೆ, ಆಸ್ ಲಾರ್ಜ್ ಆಸ್ ಪಾಸಿಬಲ್. ಸೊ ಇದರಲ್ಲೂ ಅಷ್ಟೇ, ಇದನ್ನೇ ಆ್ಯಕ್ಚುಲಿ ನಿಮ್ಮ ಎಷ್ಟೊಂದು ಫಿಸಿಕ್ಸ್ ಎಲ್ಲ ಕೇಳ್ತಾರೆ. ಮಿಡ್ ವ್ಯಾಲ್ಯೂ ಇದ್ದರೆ ಯಾವತ್ತೂ ಲಾರ್ಜ್ ಆಗಿರುತ್ತೆ. ಈಗ ನೀವು 10 ತೊಗೊಂಡು ಮಿಡ್ ವ್ಯಾಲ್ಯೂ ತೊಗೊಳ್ಳಿ, ಅರ್ಧ ಮಾಡಿ 5 ಎಷ್ಟಾಯಿತು, 25 ಪ್ರಾಡಕ್ಟ್. ಅದಕ್ಕೆ ಬಿಟ್ಟು ಬೇರೆ ನಂಬರ್ ತೊಗೊಳ. ಫಾರ್ ಎಕ್ಸಾಂಪಲ್ 6 and 4 ತೊಗೊಳ. 6 and 4 ತೊಗೊಂಡ್ರೆ 24 ಬರುತ್ತೆ. ಫಾರ್ ಎಕ್ಸಾಂಪಲ್ 7 and 3 ತೊಗೊಂಡ್ರೆ 21 ಬರುತ್ತೆ, 21. ಸೊ ನೀವು ಯಾವುದೇ ಒಂದು ನಂಬರ್ನ ಈಕ್ವಲಾಗಿ ಡಿವೈಡ್ ಮಾಡಿದ್ರೆ, ಡಿವೈಡ್ ಮಾಡಿ ಅದನ್ನು ಪ್ರಾಡಕ್ಟ್ ಮಾಡಿದ್ರೆ ನಿಮ್ಗೆ ಯಾವತ್ತೇ ಆಗಲಿ ಪ್ರಾಡಕ್ಟು ಲಾರ್ಜ್ ಆಗಿರುತ್ತೆ. ಸೊ ನಿಮ್ಮ ಫಿಸಿಕ್ಸಲ್ಲಿ ತುಂಬ ಸರಿ ಕ್ವಶನ್ಸ್ ಕೇಳ್ತಾರೆ, ಫೈಂಡ್ ಔಟ್ ದ ಮ್ಯಾಕ್ಸಿಮಮ್, ವಾಟ್ಸ್ ದ ರೇಷಿಯೋ ಆಫ್ ದ ಚಾರ್ಜಸ್ ಸೊ ದಟ್ ದ ಮ್ಯಾಕ್ಸಿಮಮ್ ಫೋರ್ಸ್ ಇಸ್ ದೇರ್ ಅಂತ. ಸಿಟಿಲಿ ಆಲ್ರೆಡಿ ಕೇಳಿದ್ದಾರೆ ಈ ಥರ ಕ್ವಶನ್.
ಸೊ ಇಂಥ ಮ್ಯಾಥ್ಸ್ ಯೂಸ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇದನ್ನು ನೀವೇ ಮಾಡಬೇಕು ಹೋಮ್ವರ್ಕು. ಸೊ ಐ ವಿಲ್ ಸಿ ಹೂ ವಿಲ್ ಡೂ. ಐ ವಿಲ್ ಜಸ್ಟ್ ಡೂ ಕ್ವಿಕ್ಲಿ. ಐ ಹೋಪ್ ಯು ಆರ್ ಡನ್ ದಿಸ್. ಓಕೆ, ಹೋಮ್ವರ್ಕ್ ಅಂತ ನಾನೇ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಎನಿವೆ ವಾಟ್ ಯು ಶುಡ್ ಡೂ ನಾವು ಪಿ ಆಯಿತಾ, ಯಾವುದೋ ಸಿಂಗಲ್ ವೇರಿಯಬಲ್ ಕನ್ವರ್ಟ್ ಮಾಡಿ ಈಗ. ಸೊ ಎಕ್ಸ್ ಇಂಟು ವೈ ಪ್ಲೇಸಲ್ಲಿ ನಾನು 24 ಮೈನಸ್ ಎಕ್ಸ್ ಅಂತ ಹಾಕ್ತೀನಿ. ಸೊ ನಾನು ಆಬ್ವಿಯಸ್ಲಿ ಇನ್ ಮಲ್ಟಿಪ್ಲೈ 24x ಮೈನಸ್ ಎಕ್ಸ್ ಸ್ಕ್ವೇರ್ ಪಿ ಅನ್ನೋದು. ಸೊ ಡಿ ಪಿ ಬೈ ಡಿ ಎಕ್ಸ್ ಮಾಡಿದಾಗ ನನಗೆ ಏನು ಆನ್ಸರ್ ಬರುತ್ತೆ, 24 ಮೈನಸ್ 2x ಬರುತ್ತೆ. ಸೊ ಆಬ್ವಿಯಸ್ಲಿ ಎಕ್ಸ್ ಇಸ್ ಈಕ್ವಲ್ ಟು 12. ಸೊ ಎಕ್ಸಾಕ್ಟ್ಲಿ ಹಾಫ್ 24 ಇದೆ, 24/2 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು, ಹೌ ಡು ಯು ನೋ ವಿತ್ ವೆದರ್ ಇಟ್ಸ್ ಅ ಮ್ಯಾಕ್ಸಿಮಮ್ ಆರ್ ನಾಟ್? ಲಾರ್ಜ್ ಅಂದರೆ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿದ್ದೀನ, ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು? ಸೊ 0 ಮೈನಸ್ 2 ಬರುತ್ತೆ. ಸೊ ಇಟ್ಸ್ ಎ ನೆಗೆಟಿವ್ ವ್ಯಾಲ್ಯೂ. ಸೊ ಇನ್ನು ಲೆಸ್ ದ್ಯಾನ್ 0, ದೇರ್ಫೋರ್ ಇಟ್ ಇಸ್ ಮ್ಯಾಕ್ಸಿಮಮ್. ಇಟ್ ಈಸ್ ಲಾರ್ಜ್ ಆಸ್ ಪಾಸಿಬಲ್. ಅರ್ಥ ಆಯ್ತಾ? ಪ್ರಾಪರ್ ಸ್ಟೆಪ್ಸ್ ಬರೀ ಎಕ್ಸಾಮಲ್ಲಿ ಬರೀಬೇಕು. 2 ಮಾರ್ಕ್ಸ್ ಕೊಟ್ಟರೆ ಫಾಸ್ಟಾಗಿ ಮಾಡಿ. ಸ್ವಲ್ಪ ಜಾಸ್ತಿ 3 ಮಾರ್ಕ್ಸ್ ಎಲ್ಲ ಇದ್ದರೆ ಯು ಹ್ಯಾವ್ ಟು ಶೋ ಪ್ರಾಪರ್ ಆ್ಯಂಡ್ ರೈಟ್ ಸ್ಟೇಟ್ಮೆಂಟ್ಸ್. ಅಗೇನ್ ಸೇಮ್ ಕ್ವಶನ್ ಮಕ್ಕಳೇ, ಫೈಂಡ್ ದ 2 ಪಾಸಿಟಿವ್ ನಂಬರ್ಸ್ ಹೂಸ್ ಪ್ರಾಡಕ್ಟ್ ಈಸ್ 100. ಈ ಥರ ಕ್ವಶನ್ ತುಂಬ ರಿಪೀಟ್ ಆಗ್ತಾನೆ ಬೋರ್ಡ್ ಎಕ್ಸಾಮ್. ಸೊ ಐ ಹ್ಯಾವ್ ಟೇಕನ್ ಲಾಟ್ ಆಫ್ ಕ್ವಶನ್ಸ್. ಸೊ ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಹೂಸ್ ಪ್ರಾಡಕ್ಟ್ ಈಸ್ 100. ಸೇಮ್ ಕ್ವಶನ್ ನೀವೇ ಮಾಡ್ಕೊಂಡು ಹೋಗ್ತಾ ಇರಬೇಕು. ಪ್ರಾಡಕ್ಟ್ ಈಸ್ 100 and then afterwards whose sum is minimum. Sum minimum. Okay. So I'll write m is equal to sum is equal to s anta tagona. S is s or right maybe. Sum x plus y should be minimum anta. So just fine. What is the same question? Why do know? Before this, oh, sum of squares. ಸ್ಕ್ವೇರ್ಸ್ ಇದೆ, ಇಲ್ಲಿ ಬರೀ ಸಮ್ ಇದೆ. ಇದ್ದಿದ್ದು ಈಸಿ ಆಗಾದರೆ ದಿಸ್ ಇಸ್ ಮೋರ್ ಈಸಿ. ಸೊ ಇಫ್ ಯು ವಾಂಟ್ ಟು ಗೆಟ್ ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಸೊ ಸಮ್ ಇಸ್ ಈಕ್ವಲ್ ಟು, ವಾಂಟ್ ಐ ಕ್ಯಾನ್ ಗೆಟ್ ಕ್ವಿಕ್ಲಿ ಆಲ್ಸೋ ಎಸ್ ಇಸ್ ಈಕ್ವಲ್ ಟು, ನಾನು ಸ್ಟೆಪ್ಸ್ ಬರೆಯೋದಿಲ್ಲ. ಸೊ ಫಾಸ್ಟಾಗಿ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಸೊ ದೇವರ್ ಸ್ಟೂಡೆಂಟ್ ಹಸ್ ಕಮೆಂಟೆಡ್ ಪ್ರೀವಿಯಸ್ ಲೆಕ್ಚರಲ್ಲಿ, ಸೊ ನೀವು ಸ್ಟೆಪ್ಸ್ ಬರಿತಾ ಇಲ್ಲ ಎಲ್ಲದಕ್ಕೂ ಅಂತ ಈ ಮಕ್ಕಳೇ. ಸೊ ಏನು ಗೊತ್ತಾ ಆ್ಯಕ್ಚುಲಿ, ಸೊ ಮ್ಯಾಥ್ಸಲ್ಲಿ ದಿಸ್ ನಥಿಂಗ್ ಆಸ್ ಸಚ್ ಸ್ಟೆಪ್ಸ್. ಸೊ ಅಂದರೆ ಯು ಹ್ಯಾವ್ ಟು ಶೋ ಎವ್ರಿ ಸ್ಟೆಪ್. ಬಟ್ ಕೆಲವೊಂದು ಕ್ವಶನ್ಸ್ ನಾವು 4 ಸ್ಟೆಪ್ಸಲ್ಲಿ ಮಾಡ್ಬೋದು, ಕೆಲವೊಂದು ಕ್ವಶನ್ 10 ಸ್ಟೆಪ್ಪಲ್ಲಿ ಮಾಡ್ಬೋದು. ಪ್ರತಿಯೊಂದು ಸ್ಟೆಪ್ಸ್ನು ಬರೆಯೋ ನೆಸೆಸಿಟಿ ಇಲ್ಲ. ಬೋರ್ಡ್ ಎಕ್ಸಾಮಲ್ಲಿ ಕ್ವಶನ್ಸ್ ಮಾರ್ಕ್ಸ್ ನೋಡಿ, ಜಾಸ್ತಿ ಮಾರ್ಕ್ಸ್ ಇದೆ, ಸ್ವಲ್ಪ ಸ್ಟೆಪ್ಸ್ ಕ್ಲೀನಾಗಿ ಬರೀರಿ. ಇಫ್ ಇಸ್ 1 ಮಾರ್ಕ್ 2 ಮಾರ್ಕರ್ಸ್ ಅಂಡ್ ಕ್ವಶನ್ ಇಸ್ ವೆರಿ ಲೆಂಥಿ, ಯು ಡೂ ಫಾಸ್ಟ್. ಅರ್ಥ ಆಯ್ತಾ? ಸೊ ದಟ್ಸ್ ವೈ. ಸೊ ನಿಮ್ಗೆಲ್ಲದು ಅರ್ಥ ಆಗಿಲ್ಲ ಅಂದರೆ ಜಸ್ಟ್ ಟೇಕ್ ದ ವಿಡಿಯೋ. ಸೊ ಆ ವಿಡಿಯೋದಲ್ಲಿ ಯಾವ ಪರ್ಟಿಕ್ಯುಲರ್ ಟೈಮ್ ಸ್ಟ್ಯಾಂಪಲ್ಲಿ ನಿಮ್ಗೆ ಅರ್ಥ ಆಗ್ತದೆ ಅಂತ ನೀವು ಕಮೆಂಟ್ ಮಾಡಿದ್ರೆ ಐ ವಿಲ್ ಲುಕ್ ಇನ್ ಟು ದಟ್. ಓಕೆ, ಇಲ್ಲ ಬೇರೆ ಮಕ್ಕಳು ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ಐ ವಿಲ್ ಟ್ರೈ ಟು do more now slowly. Y is equal to 100 divided by x ಬರುತ್ತೆ. You just have to differentiate this now. So sum is equal to x plus y alva. So now ds by dx ಮಾಡಿದ್ರೆ differentiation of x is 1, differentiation of 100 ಹಾಗೆ ಇರಲಿ. What is 1 by x differentiation? 1 by x ಅಂತ ಹೇಳಿದ್ರೆ ನಾವು x power minus 1 ಬರಿಬೋದು. x power minus 1 differentiation minus 1 into x power minus 2 ಬರುತ್ತೆ. So therefore it is x power minus. ಹೇಗೆ x power minus 2 ಬಂತು? x power n ಡಿಫ್ರೆನ್ಸಿಯೇಷನ್ ಬಂದು n ಇಂಟು x power n minus 1. ಸೊ minus 1 ಇಂಟು x power minus 1 minus 1 ಆಯಿತಾ? ಸೊ ಅಗೇನ್ ಈ ಥರ ಇರೋದ್ರಿಂದ minus 1 by x square ಬರುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಬಂದು minus 1 by x square, which is equal to 0 ಮಕ್ಕಳೇ. ಸೊ if you get equal to 0, you will get 1 minus 100 by x square is equal to 0. If that side you're going to get x square is equal to 100 and you get x is equal to plus or minus 10 anta. So 2 positive numbers, so x is only plus 10, can't be minus, it's only 10. If x is equal to 10, then obviously y is also 10 only. Y is also 10 only because x into y is 100. And how do you know whether it is minimum or not? Minimum anta ಹೇಳಿದ್ರೆ ಪಾಸಿಟಿವ್ ವ್ಯಾಲ್ಯೂ ಬರಬೇಕು. ನಾವು ಡಬಲ್ ಡಿಫ್ರೆನ್ಷಿಯೇಟ್ ಮಾಡೋಣ ವಿದ್ನ d square s by dx square. ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ 1 is 0. ಮತ್ತೆ ನೋಡಿ x ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದಾಗ 100 ಆಗೇ ಇರುತ್ತೆ. ಸೊ ವಾಟ್ ಈಸ್ x ಪವರ್ x ನೋಡಿ 1 by x ಸ್ಕ್ವೇರ್ ಇದೆಯಲ್ವಾ, ಅದನ್ನು x ಸ್ಕ್ವೇರ್ ಮೇಲೆ ತೊಗೊತಾ ಇದೆ. ಮಕ್ಕಳಿಗೆ ಪವರ್ ಡೌಟ್ ಆಗಿರುತ್ತೆ. x ಪವರ್ minus 2, x ಪವರ್ minus 2 ಡಿಫ್ರೆನ್ಸಿಯೇಷನ್ ಆಗುತ್ತೆ -2 ಇಂಟು x ಪವರ್ -2 minus 1. ಸೊ -2 ಇಂಟು x ಪವರ್ minus, that means already you have a minus. Again you'll get -2 divided by x ಪವರ್ ಎಷ್ಟು ಆಗುತ್ತದು, x ಪವರ್ ಕ್ಯೂಬ್ ಬರುತ್ತೆ. Minus into minus is plus. So this time you're going to get plus 200 divided by x cube. It's a positive value, therefore because x value 10 ಹಾಕಿದ್ರೆ you get a positive value, therefore it is minimum. So steps ಹೆಂಗೆ ಬರಿಬೇಕು ನೀವು? ಫಸ್ಟ್ ಕ್ವಶನ್ ತೊಗೊಳ್ಬೇಕು. And you can also write a number now. You can also write a statement. ಆಮೇಲೆ ಜಾಸ್ತಿ ಮಾರ್ಕ್ಸ್ ಕೇಳಿದರೆ 2 ಮಾರ್ಕ್ಸ್ಗೆ ಇಷ್ಟೇ ಸಾಕು.
2 ಮಾರ್ಕ್ಸ್ಗೆ ಇಷ್ಟೇ ಸಾಕು. 3 ಮಾರ್ಕ್ಸ್ ಯಾವ್ದು ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ಲೆಟ್ ದ 2 ನಂಬರ್ಸ್ ಬಿ ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಪ್ರಾಡಕ್ಟ್ ಈಸ್ ಎಕ್ಸ್ ವೈ. ಇದು ಪ್ರಾಡಕ್ಟು. ಲೆಟ್ ಎಸ್ ಬಿ ದ ಸಮ್ ಎಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಅದಾದಮೇಲೆ ಹಿಂಗೆ ಬರ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ನಿಮ್ಮ ಸ್ವಂತ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೋ ಬರೀರಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಕನ್ನಡ ಮೀಡಿಯಮ್ ಸ್ಟಡಿ ಮಾಡೋದು ಬಿಗಿನಿಂಗಲ್ಲೆಲ್ಲ. ಸೊ ತುಂಬ ಇಲ್ಲಿ ಆ ಥರ ಇಂಗ್ಲೀಷ್ ಏನು ಬೇಕಾಗಿಲ್ಲ. ನಿಮ್ಗೆ ಇಷ್ಟ ಇಲ್ಲಿ ಮೇನ್ ಕ್ಯಾಲ್ಕುಲೇಷನ್ಸ್ ಇಂಪಾರ್ಟೆಂಟ್. ಆಯಿತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಸೊ ಐ ಹ್ಯಾವ್ ಟೇಕನ್ ವರ್ಡ್ ಪ್ರಾಬ್ಲಮ್. ಒಂದು ವರ್ಡ್ ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಬೋರ್ಡ್ ಎಕ್ಸಾಮಲ್ಲಿ ಇಲ್ಲಿರೋ ಚೆಕ್ ಮಾಡಿದ್ರೆ ಅಷ್ಟೊಂದು ವರ್ಡ್ ಪ್ರಾಬ್ಲಮ್ಸ್ ಕೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ಟಾಪಿಕಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಓನ್ಲಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಲಾಟ್ ಆಫ್ ಥಿಂಗ್ಸ್ ಪ್ರೂವ್ ಮಾಡೋಕ್ಕೆ ಹೇಳ್ತಾರೆ. ಪ್ರೂವ್ ದ್ಯಾಟ್ ದ ಸ್ಕ್ವಯರ್ ಈ ಥರ ಎಷ್ಟೊಂದು ಇರುತ್ತೆ. ಲಾರ್ಜೆಸ್ಟ್ ರೆಕ್ಟ್ಯಾಂಗಲ್ ಈಸ್ ಸ್ಕ್ವಯರ್ ಇನ್ಸೈಡ್ ಸರ್ಕಲ್. ಪ್ರೂವ್ ದ್ಯಾಟ್ ಸಮಥಿಂಗ್ ವರ್ಟೆಕ್ಸ್ ಇಸ್ √2 ಸಮಥಿಂಗ್. ತುಂಬ ಒಳ್ಳೆ ಪ್ರೂಫ್ಸ್ ಇರುತ್ತೆ ಇಲ್ಲಿ. ಆಯಿತಾ? ಬಟ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ತುಂಬ ಕಡಿಮೆ ಕ್ವಶನ್ ಕೇಳ್ತಾರೆ. ಸೊ ಐ ಹ್ಯಾವ್ ಟೇಕನ್ ಒನ್ ಕ್ವಶನ್. ಇಟ್ ವಾಸ್ ನಾಟ್ ಆಸ್ಕ್ಡ್ ಎನಿ ಟೈಮ್ ಬಿಫೋರ್, ಬಟ್ ಸ್ಟಿಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ತೊಗೊತಾ ಇದ್ದೀನಿ. ಓಕೆ, ಫಸ್ಟ್ ಕ್ವಶನ್ ಓದಿ. ಇದರಲ್ಲೂ ಸೇಮ್ ಮಕ್ಕಳೇ, ಇಲ್ಲಿವರೆಗೂ ನೀವೇನು ಮಾಡಿದ್ದೀರಾ, ಇಲ್ಲಿವರೆಗೂ ಅವರೇ ಕೊಟ್ಟಿದ್ದಾರೆ ಏನೋ ಈಕ್ವೇಷನ್ಸ್ ಎಲ್ಲನೂ. ನಾವು ಈಕ್ವೇಷನ್ಸ್ ತೊಗೊಂಡು ನಾವು ಚೆಕ್ ಮಾಡ್ತಾ ಇದ್ದೇವೆ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ. ಸೊ ವರ್ಡ್ ಪ್ರಾಬ್ಲಮ್ಸ್ ಕೊಟ್ಟಾಗ ನಾವು ಏನು ಮಾಡಬೇಕಂತ ಹೇಳಿದ್ರೆ ನಾವು ಈಕ್ವೇಷನ್ನ ಡೆವಲಪ್ ಮಾಡಬೇಕು. ಅರ್ಥ? ರಿಯಲ್ ಲೈಫಲ್ಲಿ ಹೀಗೆ ಇರುತ್ತೆ. ನಿಮಗೆ ರಿಯಲ್ ಲೈಫಲ್ಲಿ ನಿಮಗೆಲ್ಲ ಏನು ಕ್ಲೀನಾಗಿ ಅವರೇ ಕೊಟ್ಬಿಡಲ್ಲ ಈಕ್ವೇಷನ್ನು. ಎಲ್ಲಿಂದ ಬರ್ತೀವಿ ಈಕ್ವೇಷನ್? y = x³ ರಿಯಲ್ ಲೈಫಲ್ಲಿ ನಿಮಗೆ ಕಾಂಪ್ಲಿಕೇಟೆಡ್ ಈಕ್ವೇಷನ್ ವಿಚ್ ಯು ಹ್ಯಾವ್ ಟು ಡೆವಲಪ್ ಇಟ್. ಅರ್ಥ ಆಯಿತಾ? ಅದನ್ನು ನೀವು ಸಾಲ್ವ್ ಮಾಡೋಕ್ಕೆ ನೀವೇ ವೇರಿಯೇಬಲ್ಸ್ ಫೈಂಡ್ ಮಾಡಿ, ಅಲ್ಲ ನೀವೇ ಪ್ರಾಬ್ಲಮ್ನ ಫೈಂಡ್ ಮಾಡಿ, ನೀವೇ ವೇರಿಯೇಬಲ್ಸ್ನ ಫೈಂಡ್ ಮಾಡಿ, ನೀವೇ ಸೊಲ್ಯೂಷನ್ ಫೈಂಡ್ ಮಾಡೋಕ್ಕೆ. ಅದು ರಿಯಲ್ ಲೈಫ್ ಪ್ರಾಬ್ಲಮ್ಸ್. ನೀವೆಲ್ಲ ದೊಡ್ಡ ಮ್ಯಾಥಮೆಟಿಷಿಯನ್ಸ್ ಇಂಜಿನಿಯರ್ಸ್ ಎಲ್ಲ ಆದರೆ ಯು ವಿಲ್ ಡೂ ಆಲ್ ದೋಸ್ ಥಿಂಗ್ಸ್. ಓಕೆ, ಅದನ್ನು ವಿ ಕಾಲ್ ಇಟ್ ಆಸ್ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಅಂತ ಹೇಳ್ತೀವಿ. ಸೊ ನಾವೇನು ಮಾಡ್ತೀವಿ, ಒಂದು ರಿಯಲ್ ಲೈಫ್ ಪ್ರಾಬ್ಲಮ್ ನಾನು ಮಾಡಿದ್ದೀನಿ ಅಷ್ಟು. ಸಿನ್ಸ್ ಐ ಆಮ್ ಹೈಡ್ರಾಲಿಕ್ಸ್ ಇಂಜಿನಿಯರ್, ನಾನು ರಿವರ್ ಪ್ರಾಬ್ಲಮ್ಸನ್ನು ತೊಗೊಂಡು ಸೆಡಿಮೆಂಟೇಷನ್ಸ್ನ ತೊಗೊಂಡು ಅದಾದಮೇಲೆ ನಾವು ಅದನ್ನು ಒಂದು ಮ್ಯಾಟ್ಲ್ಯಾಬ್ ಯೂಸ್ ಮಾಡಿಕೊಂಡು ಕೋಡಿಂಗ್ ಮಾಡಿ, ವಿ ಹ್ಯಾವ್ ಸಮ್ HMSS ಸಮ್ ಸಾಫ್ಟ್ವೇರ್ಸ್ ಎಲ್ಲ ಇದೆ ಆ್ಯಕ್ಚುಲಿ. ಎಲ್ಲ ಯೂಸ್ ಮಾಡಿಕೊಂಡು ಡ್ಯಾಮ್ ಇನ್ಫಿಲ್ಟ್ರೇಷನ್ ಹೇಗೆ ಬರುತ್ತೆ. ಐ ವರ್ಕ್ ನಮ್ಮ ಕರ್ನಾಟಕ ಡ್ಯಾಮ್ಸ್ ಮೇಲೆ ತುಂಬ ಕೆಲಸ ಮಾಡಿ. ಐ ಆಮ್ ಜಸ್ಟ್ ಟೆಲಿಂಗ್ ಯು, ನಾವು ರಿಯಲ್ ಎಕ್ಸಾಂಪಲ್ಸ್ ತುಂಬ ಕಡೆ ತೊಗೊತೀವಿ. ಅದು ನಿಮಗೆ ಹೇಳಿದ ಅರ್ಥ ಆಗೋದಿಲ್ಲ, ನೀವು ರಿಯಲ್ ಪ್ರಾಬ್ಲಮ್ಸ್ ಮಾಡಬೇಕು. ಸೊ ಸ್ಕ್ವೇರ್ ಪೀಸ್ ಆಫ್ tin or tin side of tin or tin metal, tin of 18 centimeters be made into a box without top by cutting a square from each corner and folding up to the flops to form the box. What a square piece? What should be the side of a square to be cut so that the volume is maximum? ನೋಡಿ, ಒಂದು ಏನಿದೆ ಅಂದರೆ ಒಂದು ಬಾಕ್ಸ್ ಇದೆ, ಒಂದು ಟಿನ್ ಶೀಟ್ ಇದೆ. ಟಿನ್ ಮೆಟಲ್ ಮೇ ಬಿ ಆಯ್ಕೆ. ಓಕೆ, ಶೀಟ್ ಇದೆ. ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಶೀಟಲ್ಲಿ ನಾವೇನು ಮಾಡ್ತೀವಿ, ನಾನು ನಿಮಗೊಂದು ಬಾಕ್ಸ್ ಮಾಡೋಕ್ಕೀಗ ನೀವು ಹೆಂಗೆ ಬಾಕ್ಸ್ ಮಾಡ್ತೀರಾ ಶೀಟಲ್ಲಿ? ವೆರಿ ಸಿಂಪಲ್ ಅಲ್ವಾ? ಇದನ್ನು ಇಲ್ಲೊಂದು ಸ್ವಲ್ಪ ಕಟ್ ಮಾಡಬೇಕು, ಇಲ್ಲೊಂದು ಕಟ್ ಮಾಡಬೇಕು, ಮತ್ತು ಇಲ್ಲಿ ಕಟ್ ಮಾಡಬೇಕು. ಇಷ್ಟೆಲ್ಲ ಕಟ್ ಮಾಡಿಬಿಟ್ರೆ ನಾವು ಈ ಉಳಿದಿರೋ ಪೇಪರ್ನ, ಇದೇನು ಉಳಿದಿದೆಯಲ್ವಾ, ಈ ಪೇಪರ್ನ ಫೋಲ್ಡ್ ಮಾಡಿದ್ರೆ ನೋಡಿ, ಇದು ಹಿಂಗೆ ಮೇಲೆ ಬರುತ್ತಾ, ಹಿಂಗೆ ಮೇಲೆ ಬರುತ್ತಾ, ಹಿಂಗೆ ಮೇಲೆ ಬರುತ್ತಾ, ಹಿಂಗೆ ಮೇಲೆ ಬರುತ್ತೆ. ನೀವೇನಾದ್ರು ಬರ್ಡೇ ಕೇಕ್ ಓಪನ್ ಮಾಡೋಕ್ಕಾದ್ರೆ ಹಿಂಗೆ ಓಪನ್ ಮಾಡ್ತಿಲ್ವಾ? ಕೇಕ್ ಹಿಂಗಿರುತ್ತೆ, ಹಿಂಗೆ 4 ಓಪನ್ ಮಾಡಿಬಿಟ್ರೆ ಓಪನ್ ಆಗುತ್ತೆ. 4 ತೆಗೆ ಸಿ ಇಟ್ ವಿಲ್ ಬಿ ಲೈಕ್ ದಿಸ್, ರೈಟ್? ಈ ಥರ ಇರುತ್ತಲ್ವಾ, ಅಲ್ವಾ? ಇದನ್ನು ಹಿಂಗೆ ನೋಡಿ, ಹಿಂಗೆ ಕ್ಲೋಸ್ ಮಾಡಿದ್ರೆ ಹಿಂಗೆ ಮೇಲೆ ಕ್ಲೋಸ್ ಮಾಡಿ ಬಾಕ್ಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅವ್ರು ಹೇಳ್ತಾ ಇದ್ದಾರೆ, ಈ ಒಂದು ಸ್ಕ್ವೇರ್ ಇದೆ, ಇದು 15 ಸೆಂಟಿಮೀಟ್ರ್ ಇದೆ. ಈ 15 ಸೆಂಟಿಮೀಟ್ರಲ್ಲಿ ನಾನು ಬಾಕ್ಸ್ ಎಡ್ಜಸ್ಸಲ್ಲಿ ಇಲ್ಲೊಂದು ಎಕ್ಸ್ ರಿಮೂವ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಲೆಂತ್ ಇಷ್ಟು ಕಟ್ ಮಾಡ್ತಾಯಿದ್ದೀನಿ, ಕಾರ್ನರ್ಸಲ್ಲಿ ಕ್ಯೂಬ್ಸ್ ಕಟ್ ಮಾಡ್ತಾಯಿದ್ದೀನಿ. ಅವ್ರು ಹೇಳ್ತಾರೆ, ಎಷ್ಟು ಕ್ಯೂಬ್ನ ಕಟ್ ಮಾಡಿದ್ರೆ ಎಷ್ಟು ಡೈಮೆನ್ಷನ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್, ಹೌ ಮಚ್ ಯು ಆರ್ ಕಟ್ಟಿಂಗ್, ಸೊ ದಟ್ ದ ವಾಲ್ಯೂಮ್ ಆಫ್ ದಿಸ್ ದ ಬಾಕ್ಸ್ ವಿಚ್ ಇಸ್ ಫಾರ್ಮ್ಡ್. ಇದು ತೊಗೊಂಡು ನೀವು ಬಾಕ್ಸ್ನ ಫೋಲ್ಡ್ ಮಾಡಿದಾಗ ನಿಮಗೆ ಬಾಕ್ಸ್ ಬರುತ್ತೆ. ಯು ಗೋಂಟ್ ಬೇಸಿಕಲಿ ಗೆಟ್ ಎ ಬಾಕ್ಸ್. ಒಂದು ಬಾಕ್ಸ್ ಟೈಪ್ ಬರುತ್ತೆ, ಈ ಥರ ಬಾಕ್ಸ್ ಟೈಪ್ ಬರುತ್ತೆ, ಮೇಲೆ ಓಪನ್ ಇರುತ್ತೆ. ಯು ವಿಲ್ ಬಿ ಟಾಪ್ ವಿಲ್ ಬಿ ಓಪನ್, ಇದು ಬಾಕ್ಸ್ ಆಗುತ್ತೆ ನೋಡಿ. ಇದು ನೋಡಿ, ಈ ಸೈಡ್ ಬಂದು ಈ ಸೈಡ್ ನೋಡಿ, ಇದು 1, ಇದು 1, 2, ಇದು ಹಿಂದೆಗಡೆ 2, ಇದು ಮುಂದೆಗಡೆ 3, ಸೈಡ್ 4, ಅಂದರೆ ಬಾಕ್ಸ್ ಬರುತ್ತೆ. ಅರ್ಥ ಆಗಿದೆ ಕ್ಲಿಯರಾಗಿ? ಅದರ ವಾಲ್ಯೂಮ್ ಹೇಗೆ ಫೈಂಡ್ ಮಾಡ್ತೀರಾ ಈಗ? ಹೌ ವಿ ಗೋಯಿಂಗ್ ಟು ಫೈಂಡ್ ದ ವಾಲ್ಯೂಮ್? ವಾಟ್ ಈಸ್ ವಾಲ್ಯೂಮ್ ಆಫ್ ಎ ಕ್ಯೂಬ್? ಅದರ ವಾಲ್ಯೂಮ್ ಏನು? ಸೊ ವಾಲ್ಯೂಮ್ ಬಂದು ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್, ಆರ್ ಎಕ್ಸ್ ಇಂಟು ಕ್ಯೂಬ್ ಅಂದರೆ ಸೈಡ್ ಇಂಟು ಸೈಡ್. ಈಗ ಯೋಚನೆ ಮಾಡಿ, ಈಗ ದಿಸ್ ಟೋಟಲ್ ಲೆಂತ್ ಇಸ್ ವಾಟ್? ಎಕ್ಸ್ ಅಲ್ವಾ? ಇದು ಎಕ್ಸ್, ಇದು ಎಕ್ಸ್ ಅಲ್ವಾ?
ರಿಮೈನಿಂಗ್ 18 ಮೈನಸ್ 2x ಇರುತ್ತೆ. ಅಂದರೆ ಒಂದು ಎಡ್ಜ್ ಇದೆಯಲ್ವಾ, ಇದ್ರ ಲೆಂತ್ 18 ಮೈನಸ್ 2x. ಇದನ್ನು ಫೋಲ್ಡ್ ಮಾಡಿದಾಗ ಇದು ಹೈಟ್ ಆಗುತ್ತೆ. ಇಲ್ಲೇನಿದೆಯಲ್ಲ ನೀವು ಅದೇ ನೀನು ಇದು ತೊಗೊಂಡಿದ್ದಂಗೆ ಫೋಲ್ಡ್ ಮಾಡಿದ್ರೆ ಇಷ್ಟು ಬಂದು ಹೈಟ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಬರ್ಡೇ ಕೇಕು ಹಿಂಗೆ ಕಟ್ 4 ಕಡೆ ಹಿಂಗೆ ಓಪನ್ ಮಾಡಿದ್ರೆ ಹಿಂಗೆ ಬಂದುಬಿಡುತ್ತೆ. ಹಿಂಗೆ ಎತ್ತಿದಾಗ ಅದು ಆ ಸೈಡೇ ಹೈಟ್ ಆಗುತ್ತೆ. ಈ ಸೈಡ್ ಬಂದು ಹೈಟ್ ಆಗುತ್ತೆ. ಈ ಸೈಡ್ ಎಷ್ಟಿದೆ? ಎಕ್ಸ್ ಅಲ್ವಾ, ಈ ಲೆಂತ್ ಎಕ್ಸ್ ಇದೆ. ಅಂದರೆ ಏನು? ಇದು 18 ಮೈನಸ್ 2x, ಅಂದರೆ ಒಂದು ಕಡೆ ಬಿಡ್ತು 18 ಮೈನಸ್ 2x, ಇದು ಕೂಡ 18 ಮೈನಸ್ 2x, ಹೈಟ್ ಬಂದು ಎಕ್ಸ್. ಸೊ ಬಾಕ್ಸ್ ಮಾಡಿದಾಗ ನಮಗೇನಾಗುತ್ತೆ, ಆ ಬಾಕ್ಸ್ ಡೈಮೆನ್ಷನ್ಸ್ ಏನಾಗುತ್ತೆ ಹೇಳಿ? ಕೆಳಗಡೆ 18 ಮೈನಸ್ 2x, ಅಗೇನ್ ಇನ್ನೊಂದು ಸೈಡು 18 ಮೈನಸ್ 2x. ದ ಬೇಸ್ ಈಸ್ 18 ಮೈನಸ್ 2x, 18 ಮೈನಸ್ 2x. ದ ಹೈಟ್ ಈಸ್ ಎಕ್ಸ್. ಅರ್ಥ ಆಯ್ತಾ? ಇಷ್ಟು ಅರ್ಥ ಮಾಡ್ಕೊಬೇಕು. ಸೊ ವರ್ಡ್ ಪ್ರಾಬ್ಲಮ್ಸ್ ಕೊಟ್ಟಾಗ ಕ್ವಶನ್ಸಿಂದ ಯು ಕನ್ವರ್ಟ್ ದ ಈಕ್ವೇಷನ್ಸ್. ಸೊ ನನಗೇನು ಮಾಡ್ತಾರೆ, ಏನು ಕ್ವಶನ್ ಕೇಳ್ತಾ ಇದ್ದಾರೆ ಅವರಿಗೆ? ಸೊ ವಾಟ್ ಶುಡ್ ಬಿ ದ ಸೈಡ್ ಆಫ್ ದ ಸ್ಕ್ವೇರ್ ಟು ಬಿ ಕಟ್ ಆಫ್ ಸೊ ದಟ್ ದ ವಾಲ್ಯೂಮ್ ಆಫ್ ದ ಬಾಕ್ಸ್ ಇಸ್ ಮ್ಯಾಕ್ಸಿಮಮ್. ವಾಟ್ಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ದ ವಾಲ್ಯೂಮ್ ಶುಡ್ ಬಿ ಮ್ಯಾಕ್ಸಿಮಮ್? ವಾಲ್ಯೂಮ್ನಾಗೆ ಮ್ಯಾಕ್ಸಿಮಮ್. ವಾಟ್ ದ ವಾಲ್ಯೂಮ್ ಫಾರ್ಮುಲಾ ಏನು? ವಾಲ್ಯೂಮ್ ಫಾರ್ಮುಲಾ ಬಂದು ಐ ರೈಟ್ ಹಿಯರ್. ಸೊ ವಾಲ್ಯೂಮ್ ಫಾರ್ಮುಲಾ ಏನು? ಸೈಡ್ ಇಂಟು ಸೈಡ್ ಇಂಟು ಸೈಡ್. ಕೆಳಗಡೆ 18 ಮೈನಸ್ 2x, ಮತ್ತು ಇನ್ನೊಂದು ಸೈಡ್ 18 ಮೈನಸ್ 2x, ಮತ್ತು ಹೈಟ್ ಎಕ್ಸ್. ವಾಲ್ಯೂಮ್ ಬಂದು ಎಕ್ಸ್ ಇಂಟು 18 ಮೈನಸ್ 2x ಇಂಟು 18 ಮೈನಸ್ 2x. ಅರ್ಥ ಇದೆ ಕ್ಲಿಯರಾಗಿ? ಇಲ್ಲಿ ನಾವು ಇಲ್ಲಿ ಬಾಕ್ಸ್ ಮಾಡಿದಾಗ ನೋಡಿ, ಈ ಬೇಸು 18 ಮೈನಸ್ 2x ಬರುತ್ತಾ? ಹೈಟ್ ಮಾತ್ರ ಬಂದು ಎಕ್ಸ್ ಬರುತ್ತೆ, ಹೈಟ್ ಎಕ್ಸ್ ಆಗುತ್ತೆ. ಈ ಥರ ಆಯಿತಾ? ಸೊ ಈಗ ವಾಲ್ಯೂಮ್ ಏನಾಯ್ತು? ಈಗ ವಾಲ್ಯೂಮ್ ಇಸ್ ಈಕ್ವಲ್ ಟು ಎಕ್ಸ್ ಇನ್, ಐಲ್ ಜಸ್ಟ್ ರೈಟ್ ದಿಸ್ ಆಸ್ 18 ಮೈನಸ್ 2x ದ ಹೋಲ್ ಸ್ಕ್ವೇರ್. ಇದನ್ನು ನಾವು ಮ್ಯಾಕ್ಸಿಮೈಸ್ ಮಾಡಬೇಕು. ಸಿಂಪಲ್, ಒಂದೇ ವೇರಿಯೇಬಲ್ ಡಿಫ್ರೆನ್ಷಿಯೇಟ್ ಮಾಡಿ. ಸೊ dy ಬೈ dx ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ? u ಡ್ಯಾಶ್ ವಿ, ಯೂಸ್ u v ರೂಲ್. ಡಿಫ್ರೆನ್ಸಿಯೇಷನ್ 1, ಕೀಪ್ 18 ಮೈನಸ್ 2x ಆಸ್ ಇಟ್ ಈಸ್, ಪ್ಲಸ್ ಕೀಪ್ x ಆಸ್ ಇಟ್ ಈಸ್, ಡಿಫ್ರೆನ್ಷಿಯೇಟ್ ದಿಸ್ is 2 into 18 minus 2x again into minus 2. ಯಾಕೆ? ಚೈನ್ ರೂಲ್. ಇದು ಕಾಮನ್ ಇದೆಯಾ? I can take 18 minus 2x ಕಾಮನ್. ಇಲ್ಲಿ 1 ಇದೆ, ಏನಿದೆ ಇಲ್ಲಿ? minus 2 into 2 minus 4x. So did I do any mistake? Oh, ಇಲ್ಲಿ ಸ್ಕ್ವೇರ್ ಇದೆ. ಐ ಆಮ್ ಥಿಂಕಿಂಗ್ ಸಮಯ ನೋಡಿ. ಈಗ ನಾನು ಏನು ಕಾಮನ್ ತೊಗೊಬೋದು? 18 ಮೈನಸ್ 2x ಕಾಮನ್ ತೊಗೊಂಡ್ರೆ ಇಲ್ಲಿ 18 ಮೈನಸ್ 2x ಇದೆ. ಅದು ಬಿಟ್ಟು ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡಿದಂಗೆ ಏನಾಗುತ್ತೆ? 18 ಮೈನಸ್ 2x ಆಚೆ ತೊಗೊಂಡ್ಬಿಟ್ಟಿದ್ದೀನಿ. ಮೈನಸ್ 2 ಇಂಟು 2 ಇಸ್ ಮೈನಸ್ 4. ನಿಮಗೆ ಮತ್ತೆ ಮೈನಸ್ 4x ಬರುತ್ತೆ. ಟೋಟಲ್ ನಮಗೆ 2x ಇಂಟು 18 ಮೈನಸ್ 6x ಬರುತ್ತೆ. ಎರಡು ಈಕ್ವೇಷನ್ ಈಕ್ವಲ್ ಟು 0. ಯಾಕೆ ಈಕ್ವಲ್ ಟು 0 ಮಾಡಬೇಕು? ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್. ಒಂದು ಸೊಲ್ಯೂಷನ್ ಬಂದು 18 ಮೈನಸ್ 2x ಇಸ್ ಈಕ್ವಲ್ ಟು 0, x ಇಸ್ ಈಕ್ವಲ್ ಟು 18 ಬೈ 2 ಬಂದು 9 ಬರುತ್ತೆ. ಇನ್ನೊಂದು x ಇಸ್ ಈಕ್ವಲ್ ಟು 18 ಮೈನಸ್ 6, ಅಂದರೆ 18 ಮೈನಸ್ 6 ನೋಡಿ, ಅದು ಈಕ್ವೇಟೆಡ್. 18 ಮೈನಸ್ 6x ಮಸ್ಟ್ ಬಿ 0. And your 6 becomes 18 by, sorry, x becomes, so your x becomes 18 by 6 or 18 3 ಬರುತ್ತೆ. ಯಾವ್ದು ಸೊಲ್ಯೂಷನ್ಸ್? ಈಗ x is equal to ಒಂದು ವೇಳೆ ನಾವು 9 ಹಾಕ್ಬಿಟ್ರೆ ಇಲ್ಲಿ ಅಲ್ಲ, x is equal to 9 ಹೆಂಗೆ ಆಗುತ್ತೆ? 9 ಹಾಕ್ಬಿಟ್ರೆ ಇದು 9, ಇದು 9, 18, ಅಂದರೆ ಬಾಕ್ಸೇ ಫಾರ್ಮ್ ಆಗೋದಿಲ್ವಲ್ಲ. ಇದು 9 ಆಗುತ್ತೆ, ಅದ್ರ ಲೆಂತೇ 18. ಈ 9 ಪ್ಲಸ್ 9 ಕಟ್ ಮಾಡಿಬಿಟ್ರೆ whole box only will cut. No, you're cutting entire paper only, right? So 9 anta sadhya illa. So the x is equal to 3 is a solution. Yes. So andre ನೀವು 3 ಕಟ್ ಮಾಡಿದ್ರೆ ಇಲ್ಲಿ ಒಂದು ವೇಳೆ ನಾನು 3 ಮತ್ತೆ 3 ಕಟ್ ಮಾಡಿದ್ರೆ ಆಗ ನನಗೆ ಇದರ ಡೈಮೆನ್ಷನ್ ಆಗುತ್ತೆ 18 ಮೈನಸ್ 6 12 ಬರುತ್ತೆ. ಸೊ ಬೇಸ್ ವಿಲ್ ಬಿ 12 into 12 into you will have it like, you know, height as 3. That time you will get a maximum volume. ನೋಡಿ ಎಷ್ಟು ಬ್ಯೂಟಿಫುಲ್. ಒಂದು ಮ್ಯಾಥ್ಸ್ ಯೂಸ್ ಮಾಡಿಕೊಂಡು ನೀವು ಯೋಚನೆ ಮಾಡಿ, ಒಂದು ಪೇಪರ್ನ ಹೆಂಗೆ ಕಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಏರಿಯಾ ಬರುತ್ತೆ, ಮ್ಯಾಕ್ಸಿಮಮ್ ವಾಲ್ಯೂಮ್ ಬರುತ್ತೆ. ಮೇ ಬಿ ಯು ವಿಲ್ ಬಿಕಮ್ ಸಮ್ ಕೈಂಡ್ ಆಫ್ ಮೇ ಬಿ ಒಂದು ಯಾವ ಡಿಸೈನು, ಒಂದು ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಅದನ್ನು ಯಾವ ರೀತಿ ಮೌಲ್ಡ್ ಮಾಡಿದ್ರೆ ಒಂದು ಮ್ಯಾಕ್ಸಿಮಮ್ ವಾಲ್ಯೂಮು ಬರುತ್ತೆ.
ಮ್ಯಾಕ್ಸಿಮಮ್ ಏರಿಯಾ ಬರುತ್ತೆ. ಯು ಕ್ಯಾನ್ ಜಸ್ಟ್ ಡೂ ಕ್ಯಾಲ್ಕುಲೇಷನ್ ಯೂಸಿಂಗ್ ಮ್ಯಾಥಮೆಟಿಕ್ಸ್. ಈ ಥರ ಸಾವಿರಾರು ಎಕ್ಸಾಂಪಲ್ಸ್ ಇದೆ. ಐ ಕ್ಯಾನ್ ಟೇಕ್ ಸೋ ಮೆನಿ ಎಕ್ಸಾಂಪಲ್ಸ್, ಬಟ್ just telling you. So this is the real applications of maths. So x is equal to 3 ಬಂತಾ. So how do you know whether it's maximum or not? ಡಬಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಯಾವ್ದು ಡಬಲ್ ಡಿಫ್ರೆನ್ಷಿಯೇಟ್ ಮಾಡೋಣ? ಇಲ್ಲಿ ಡಬಲ್ ಡಿಫ್ರೆನ್ಷಿಯೇಷನು. ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನೆಗೆಟಿವ್ ವ್ಯಾಲ್ಯೂ ಬರಬೇಕು ನನಗೆ. ಆ್ಯಕ್ಚುಲಿ ಬೇಕಾದ್ರೆ ಇನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಐ ಥಿಂಕ್ ಯು ಕ್ಯಾನ್ ಎಕ್ಸ್ಪ್ಯಾಂಡ್ 18 - 2x ದ ಹೋಲ್ ಸ್ಕ್ವೇರ್ ದೆನ್ ಡೂ ಇಟ್. ಬಟ್ ಅದು ಸ್ವಲ್ಪ ಲೆಂತಿ ಅನ್ಸುತ್ತೆ ನನಗೆ ಯಾಕೆ ಎಕ್ಸ್ಪ್ಯಾನ್ಷನ್ ಮಾಡೋದು. ಯು ಕ್ಯಾನ್ ಡೂ ವಿತೌಟ್ ಇಟ್ ಆಲ್ಸೋ. ನನಗೆ ನೆಗೆಟಿವ್ ವ್ಯಾಲ್ಯೂ ಬರಬೇಕು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ. ಸೊ ಇಫ್ ಐ ಡೂ ಡಬಲ್ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ d square v by dx square at x is equal to 3 ಅಲ್ವಾ ಮಾಡೋಣ. 2 ಇಂಟು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೆ 2 ಇಂಟು 18 - 2x ಬರುತ್ತೆ. ಪ್ಲಸ್ ಆಲ್ರೆಡಿ ಮೈನಸ್ ಇದೆ ಇಲ್ಲಿ ಯು ವಿಲ್ ಅಪ್ಲೈ ಮಾಡ್ಕೊಳ್ಳಿ ನಾನೀಗ. ಓಕೆ, ಇಂಟು ಡಬಲ್ ಡಿಫ್ರೆನ್ಷಿಯೇಟೆಡ್. ಬಟ್ ಸ್ವಲ್ಪ ಲೆಂತಿ ಅನ್ಸ ನನಗೆ. ಇಟ್ಸ್ ಓಕೆ, ವಿಲ್ ಡೂ ಇಟ್. ಸ್ಟಾರ್ಟ್ ಮಾಡಿ. d square v by dx को ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಸೊ ಕಾಮನ್ ಟರ್ಮ್ ಇಲ್ಲಿ ಇದು ಐ ಡಿಫ್ರೆನ್ಷಿಯೇಟ್ ದಿಸ್ ಇಸ್ ಮೋರ್ ಈಸಿ ಅಲ್ವಾ. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋ ಬದಲು ಇನ್ಸ್ಟೆಡ್ ಆಫ್ ಡೂಯಿಂಗ್ ಹಿಯರ್ ಐ ಕ್ಯಾನ್ ಡೂ ಇಟ್ ಹಿಯರ್. ದಿಸ್ ಇಸ್ ಮೋರ್ ಈಸಿ ಫಾರ್ ಮಿ. 18 - 2x. ಸೊ ನಾನು ಡಿ ವಿ ಬೈ ಡಿ ಎಕ್ಸ್ ಏನು ಬಂದ ನನಗೆ ಇಲ್ಲಿ 18 - 2x ಟು 18 - 6x ಇದೆ ಅಲ್ವಾ. ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿ d square v by dx. ಸೊ ಯು ವಿ ಯು ಡ್ಯಾಶ್ ಡಿಫ್ರೆನ್ಷಿಯೇಷನ್ ಬಂದು ಏನಾಗುತ್ತೆ 0 ಆಗುತ್ತೆ. -2 ಬರುತ್ತೆ ಇಂಟು 18 - 6x ಹಾಗೆ ಹೇಳ್ತಾ ಇದ್ದೀನಿ. ಪ್ಲಸ್ ವಿ ಡ್ಯಾಶ್ ವ್ಯಾಲ್ಯೂ ಏನು? ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾ? ಓಕೆ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದಂಗೆ -6 ಬರುತ್ತೆ. 18 - 2x ಹಾಗೆ ಹೇಳ್ತೀನಿ. 18 - 2 ನೋಡಿ, ಇಲ್ಲಿ ನೆಗೆಟಿವ್ ಇಲ್ಲಿ ನೆಗೆಟಿವ್ ಇದೆ. ಯಾಕಂದರೆ ಹೋಲ್ ನೆಗೆಟಿವ್ ಔಟ್. ಸೊ ಐ ವಿಲ್ ಗೆಟ್ 2 ಇಂಟು 18 - 6x. ಅಬ್ವಿಯಸ್ಲಿ ಆಲ್ರೆಡಿ ನೆಗೆಟಿವ್ ಬರ್ತಾ ಇದೆ ಇಲ್ಲಿ. ವಿಲ್ ಚೆಕ್ ಒನ್ಸ್. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ x is equal to 3 ಹಿಯರ್ ನೋಡಿ, x is equal to 3 ಹಾಕಿದ್ರೆ 3 ಅಲ್ವಾ. ಸೊ 3 ಹಾಕಿದ್ರೆ ಈ ಟರ್ಮ್ 0 ಆಗುತ್ತೆ. ಸೊ 3 to the 6 ಬರುತ್ತೆ. 18 - 6. See, whatever it may be, if you put 3 in this equation, you will definitely going to get a positive negative value ಅಲ್ವಾ. 3 ಹಾಕಿದ್ರೆ ನೆಗೆಟಿವ್ ವ್ಯಾಲ್ಯೂ ಬರುತ್ತಲ್ವಾ. ಇಲ್ಲಿ ನೋಡಿ, ಇದು get 0 here. ಇಲ್ಲಿ 3 to the 6, 18 - 2. Therefore it's negative, less than 0. Therefore it is maximum. ಅರ್ಥ ಆಯ್ತು? ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಆಲ್ಸೋ ಡೂ ಒನ್ ಮೋರ್ ವೇ. ನಾನು ಈ ರೀತಿ ನಾನು ಮಾಡಿದ್ದೀನಿ. ಇನ್ನೊಂದು ರೀತಿ ಏನು, ನೀವು ಡೈರೆಕ್ಟಾಗಿ ಇಲ್ಲೇ ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಯು ಕ್ಯಾನ್ ಗೆಟ್ ಎ ಸಿಂಗಲ್ ಈಕ್ವೇಷನ್ ಹಿಯರ್ ಇಟ್ಸೆಲ್ಫ್. ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಇಟ್ ಹಿಯರ್ ಇಟ್ಸೆಲ್ಫ್ ಯು ವಾಂಟ್. ಸೊ ಐ ಕ್ಯಾನ್ ಟೇಕ್ ದ 2 ಔಟ್. ಸೊ ನನಗೆ 2 ಆಚೆ ತೊಗೊಂಡ್ರೆ ಸ್ಕ್ವೇರ್ ಬರುತ್ತೆ, 4 ಬರುತ್ತೆ. ಐ ವಿಲ್ ಗೆಟ್ ದಿಸ್ ಆಸ್ 4x ಇಂಟು 9 - x ದ ಹೋಲ್ ಸ್ಕ್ವೇರ್ ಬರುತ್ತೆ. ಹೇಗೆ ಬಂತು ಸರ್ ನೋಡಿ, ಇಲ್ಲಿ 18 - 2x ಇದೆಯಲ್ಲಪ್ಪ. 18 - 2x ನಾನು ಏನು ಮಾಡ್ತೀನಿ, 2 ಕಾಮನ್ ತೊಗೊತೀನಿ. ನನಗೆ 9 - x ಬರುತ್ತಾ. ಇದಕ್ಕೆ ಹೋಲ್ ಸ್ಕ್ವೇರ್ ಇದೆ. ನಾನು 2 ತೊಗೊಬೇಕಂದ್ರೆ ಹೋಲ್ ಸ್ಕ್ವೇರ್ ಇರುತ್ತೆ ಇಲ್ಲಿ. ಐ ಟೇಕ್ 2, ಐ ಕಾಂಟ್ ಟೇಕ್ 2, ಐ ಶುಡ್ ಟೇಕ್ 2 ಸ್ಕ್ವೇರ್ ಔಟ್. ಅರ್ಥ ಇದಲ್ವಾ. ಸೊ ಇದು ಹೋಲ್ ಸ್ಕ್ವೇರ್. ಇಲ್ಲಿ ನಾನು ಇದು ಒಳಗಡೆ 2 ಕಾಮನ್ ತೊಗೊತಾ ಇದ್ದೀನಿ. 2 ಸ್ಕ್ವೇರ್ ಆಗುತ್ತೆ. 4 ಆಚೆ ಬರುತ್ತೆ. 4x ಇಂಟು 9 - x ದ ಹೋಲ್ ಸ್ಕ್ವೇರ್. ಇದು ನೀವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಏನು ಎಲ್ಲ ಒಂದೇ. ಇನ್ಸ್ಟೆಡ್ ಆಫ್ ಅಪ್ಲೈಯಿಂಗ್ ಯು ವಿ ರೂಲ್ ಇಲ್ಲಿ ಅಪ್ಲೈ ಡೈರೆಕ್ಟ್ಲಿ. ಇಲ್ಲೇನಾಗುತ್ತೆ ಅಂದರೆ ಬೇಸಿಕಲಿ, ಸೊ ಇಫ್ ಯು ಡೂ ಇಲ್ಲೂ ಯು ವಿಲ್ ಬರುತ್ತೆ ಬಿಡಿಬೇಕು. ನಾಟ್ ರಿಕ್ವೈರ್ಡ್. 4 ಇಂಟು x ಇಂಟು 9 - 9 = 81 ಇಂಟು 18x ಪ್ಲಸ್ ಎಕ್ಸ್ ಸ್ಕ್ವಯರ್ ಬರುತ್ತೆ. ಅದಾದ್ಮೇಲೆ ಮತ್ತೆ ಎಕ್ಸ್ನ ಮಲ್ಟಿಪ್ಲೈ ಮಾಡಿಬಿಡಿ ಜೊತೆ. ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಇನ್ನೊಂದು ಇಕ್ವೇಷನ್ ಬರುತ್ತೆ ಇಲ್ಲಿ. 4 ಇಂಟು 81x ಮೈನಸ್ 18x² ಪ್ಲಸ್ x³ ಅಂತ ಬಂದು ಇದನ್ನೂ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ಬಂದ್ರು ಇಲ್ಲೂ ಆನ್ಸರ್ ಇದೇ ಬರುತ್ತೆ. x = 3 ಬರುತ್ತೆ. ಮತ್ತೆ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿದ್ರು ನಿಮ್ಗೆ ಅದೇ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಕ್ಲಿಯರ್. ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಮಕ್ಕಳು. ಸೊ ಈ ರೀತಿ ನೀವು ಅರ್ಥ ಮಾಡ್ಕೊಂಡು ವರ್ಡ್ ಪ್ರಾಬ್ಲಮ್ನ ಕನ್ವರ್ಟ್ ಇಂಟು ಈಕ್ವೇಷನ್ ದೆನ್ ಗೆಟ್ ದ ಆನ್ಸರ್. ಎಲ್ಲದರಲ್ಲೂ ಒಂದೇ ಒಂದು. ಓಕೆ, ಹ್ಯಾವ್ ಟೇಕನ್ ದಿಸ್ ಒನ್ ಕ್ವೆಶನ್. ಇದು CET ಕ್ವೆಶನ್ನು. ಲಾಸ್ಟ್ ಇಯರ್ 2023 ಬಂತು. ತುಂಬ ಜನ ಮಕ್ಕಳು, ನಾನು ಹೇಳ್ತೀನಿ ಮೋರ್ ದೆನ್, ನನ್ನ ಪ್ರಕಾರ ಒಂದು ಮೋರ್ ದೆನ್ 60 to 70% ಸ್ಟೂಡೆಂಟ್ಸ್ ಹ್ಯಾವ್ ನಾಟ್ ಡನ್ ದಿಸ್ ಕ್ವೆಶನ್ ಇನ್ ದ ಎಕ್ಸಾಮ್. ಆಯಿತಾ? ಸೊ ನಾನು ಹೇಳ್ತೀನಿ CETಯಲ್ಲಿ ಬರೋ ಪ್ರತಿ ಕ್ವೆಶನ್ನು ಔಟ್ ಆಫ್ 60 ಕ್ವೆಶನ್ಸ್ ಮ್ಯಾಥ್ಸಲ್ಲಿದ್ದರೆ ಅರೌಂಡ್ 40 ಕ್ವೆಶನ್ಸ್ 1 ಮಿಡಲ್ ಮಾಡ್ಬೋದು. ಟಕ್ ಅಂತ ಮಾಡ್ಬೋದು.
ಇದು ಆಲ್ಮೋಸ್ಟ್ 1 ಮಿನಿಟ್ ಅಲ್ಲ, ಒಂದು 2 ಮಿನಿಟ್ಸ್ ಇಡ್ಸುತ್ತೆ. ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದೆ 2 ಮಿನಿಟ್. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಇದು NCERT ವರ್ಕ್ಡ್ ಎಕ್ಸಾಂಪಲ್. ಅದೇ ಕ್ವಶನ್ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಬಿಟ್ಟಿದೆ CETಯಲ್ಲಿ. ನನ್ನ ಮಕ್ಕಳು ಅದನ್ನೂ ಮಾಡಿದೆ, ಎಷ್ಟೊಂದು ಜನ ಮಾಡಿದ್ದಾರೆ. ಇಟ್ಸ್ ನಾಟ್ ಲೈಕ್ ದ್ಯಾಟ್, ಕೆಲವೊಬ್ಬರು ಆಯಿತಾ. ಸೊ ನಾನು ಅದಕ್ಕೆ ಹೇಳೋದು CETಗೆ ಓದಬೇಕಂತ ತುಂಬ ಜನ ಮಕ್ಕಳು ಕೇಳ್ತಾರೆ. ಸೊ CETಗೆ ಹೇಗೆ ಓದೋದು? ಬೋರ್ಡ್ ಎಕ್ಸಾಮ್ಸ್ ಸ್ಟಡಿ ಮಾಡಿಕೊಂಡು. ನೀವು ಬೋರ್ಡ್ ಎಕ್ಸಾಮ್ಸ್ಗೆ ಏನು ಓದ್ತಾ ಇದ್ದೀರೋ ಅದನ್ನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಬೇಕು. ಅರ್ಥ ಮಾಡ್ಕೊಂಡು ಹೆಂಗೆ ನಾನು ಹೇಳ್ಕೊಟ್ನಲ್ವ, ಈಗ ಪ್ರತಿಯೊಂದು ಅರ್ಥ ಮಾಡ್ಕೊಬೇಕು. ಯಾಕೆ ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಬೇಕು, ಮಿನಿಮಾ ಅಂದರೆ ಏನು, ಮ್ಯಾಕ್ಸಿಮಾ ಅಂದರೆ ಏನು, ಸೆಕೆಂಡ್ ಲೇಯರ್ ಟೆಸ್ಟ್ ಅಂದರೆ ಏನು, ಫಸ್ಟ್ ಲೇಯರ್ ಟೆಸ್ಟ್ ಅಂದರೆ ಅರ್ಥ ಮಾಡ್ಕೊಂಡು ಮಾಡಬೇಕು. ಹಾಗೇನಾಗುತ್ತೆ, ನೀವು CET ಚೆನ್ನಾಗಿ ಮಾಡ್ತೀರಾ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಬರೀ ಮಗಪ್ ಮಾಡಿಕೊಂಡು ಸರ್ ನಾನು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ನೋಡಿದೆ, 2 ಕ್ವಶನ್ ರಿಪೀಟ್ ಆಗಿದೆ ಪ್ರತಿ ಸತಿನೂ, ಅದೇ XY = X + Y = 24, XY = ಮ್ಯಾಕ್ಸಿಮಮ್, ಆ ಥರ 3 ಕ್ವಶನ್ ಇದೆ. ನಾನು ಮಗಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಬರುತ್ತೆ ನಂಗೆ ಆನ್ಸರ್. ಇದು ತಪ್ಪು. ಅರ್ಥ ಮಾಡ್ಕೊಬೇಕು CET ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ನೆಕ್ಸ್ಟ್ ಎನಿವೆ. ಸೊ ಈಗ ನೀವೇ ಈ ಕ್ವಶನ್ನ ಯೋಚನೆ ಮಾಡಿ. ಫಸ್ಟ್ ನನಗೆ ಏನು ಹೇಳ್ಬೇಕು, ನೀವು ಯೋಚನೆ ಮಾಡಬೇಕು ಹೇಗೆ ಮಾಡಬೇಕು ಅಂತ. ತುಂಬ ಜನ ಮಕ್ಕಳು ಲಾಸ್ಟ್ ಇಯರ್ ಇದರಲ್ಲಿ ಮಾಡಿಲ್ಲ ಈ ಕ್ವಶನ್ನ. ತುಂಬ ಈಸಿ ಕ್ವಶನ್, ಅದರ ಟಫ್ ಏನಲ್ಲ. ಓಕೆ, ಇಲ್ಲಿ ಟಫ್, ನೀವು ಬುಕ್ ಓಪನ್ ಮಾಡಿ ತುಂಬ ಲೆಂತಿ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ, ಬಟ್ ನಾನು ಫಸ್ಟ್ ಹೇಳ್ಕೊಡ್ತೀನಿ. ಓಕೆ, ಎನಿಮಿ ಫೈಟರ್ ಜೆಟ್ಸ್ ಫ್ಲೈಯಿಂಗ್ ಅಲಾಂಗ್ ಎ ಕರ್ವ್. ಒಂದು ಕರ್ವ್ ಇದೆ, ಆ ಕರ್ವಲ್ಲಿ ಒಂದು ಫ್ಲೈಯಿಂಗ್ ಜೆಟ್ ಓಡ್ತಾ ಇದೆ. ಯಾರ್ದು ಫ್ಲೈಯಿಂಗ್ ಜೆಟ್ ಅದು? ಪಾಕಿಸ್ತಾನದ್ದು. ಪಾಕಿಸ್ತಾನೇ ಕಳಿಸ್ತಾ ಇದ್ದೀನಿ, ಯಾರೋ ಪ್ರೈಮ್ ಮಿನಿಸ್ಟರ್ನ. ಓಕೆ, ನಿಮಿಷ ಹೇಳಿ, ಜೆಟ್ ಅಲ್ವಾ, ಜೆಟ್ ಕಳ್ಸೋಣ. ಐ ಆಮ್ ಥ್ರೋಯಿಂಗ್ ಪರ್ಸನ್ ಫ್ಲೈಟು. ನನ್ನ ಡಯಾಗ್ರಾಮ್ ತುಂಬ ಬ್ಯಾಡ್ ಇರುತ್ತೆ, ಹಿಂಗೆ ಬರಬೇಕಲ್ಲ, ಸಾರಿ. ಓಕೆ, ಸಮಥಿಂಗ್ ಲೀವ್. ಓಕೆ, ಇದು ತುಂಬ ಕ್ವಶನ್ಸ್ ಇದೆ. ನಾನು ಫ್ಲೈಟ್ AS ಸಮಥಿಂಗ್. ಓಕೆ, ಫ್ಲೈಟ್ ಬಿಡಿ. ಓಕೆ, ಹೋಟೆಲ್. ನಾವು ದಿಸ್ ಫ್ಲೈಟ್ ಈಸ್ ಗೋಯಿಂಗ್ ಇನ್ ಅ ಕರ್ವ್, ದಟ್ ಈಸ್ Y = ಕರ್ವ್ ಏನು, X² + 2. ಯಾವುದೋ ಒಂದು ಪಾಯಿಂಟ್ 3,2 ಇಂದ ಒಬ್ಬ ಈ ಎನಿಮಿ ಜೆಟ್ನ ನಾವು ಶೂಟ್ ಮಾಡಬೇಕು. ಎನಿಮಿ ಜೆಟ್ನ ಶೂಟ್ ಮಾಡಬೇಕು. ಎನಿಮಿ ಜೆಟ್ ಮತ್ತೆ ಬರ್ತಾ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ಪಾಯಿಂಟಲ್ಲಿ ಅದು ನಿಮಗೆ ನಿಯರೆಸ್ಟ್ ಬರುತ್ತೆ. ಬರ್ತಾ ಇದ್ದಲ್ವ, ಯಾವುದೋ ಒಂದು ಪಾಯಿಂಟಲ್ಲಿ. ಹೆಂಗೆ ಫೈಂಡ್ ಮಾಡ್ತೀವಿ ನಿಯರೆಸ್ಟ್ ಡಿಸ್ಟೆನ್ಸು? ಆಲ್ವೇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ದ ನಿಯರೆಸ್ಟ್ ಡಿಸ್ಟೆನ್ಸ್. ಇದು ಇಲ್ಲೆಲ್ಲೋ ಇದೆ, ದೂರ ಇರುತ್ತೆ, ಇಲ್ಲೆಲ್ಲೋ. ಆಲ್ಮೋಸ್ಟ್ ಇಲ್ಲಿ ಈ ಪಾಯಿಂಟಿನ ಒಂದು ಪರ್ಪೆಂಡಿಕ್ಯುಲರ್ ನೀವು ಟ್ಯಾಂಜೆಂಟ್ ಡ್ರಾ ಮಾಡ್ತಾ ಇದ್ದರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಟ್ಯಾಂಜೆಂಟ್ ನಾರ್ಮಲ್ ಬರುತ್ತೆ. ಅಂದರೆ ಇದು ಮತ್ತು ಆ ಟ್ಯಾಂಜೆಂಟ್ 90 ಡಿಗ್ರಿ ಇರುತ್ತೆ ಈ ಥರ. ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್. ಸೊ ಆ ಎನಿಮಿ ಜೆಟ್ ಎಲ್ಲೋ ಬರುತ್ತೆ. ಸೊ ಆ ಪಾಯಿಂಟ್ನ ಲೇಟೆಸ್ಟ್ ಇಮ್ಯಾಜಿನ್ ಇಟ್ಸ್ X,Y ಅಂತ ತಗೋಣ. ಅದನ್ನು X,Y ಅಂತ ತಗೋಣ. ಓಕೆನಾ? ಸೊ ಇದರ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾರೆ. ವಾಟ್ಸ್ ದ ನಿಯರೆಸ್ಟ್ ಡಿಸ್ಟೆನ್ಸ್ ಟು ದಟ್? ಸೊ ವಾಟ್ ಈಸ್ ವಾಂಟ್ ಟು ಶೂಟ್ ಡೌನ್ ದ ಜೆಟ್ ಇಸ್ ನಿಯರೆಸ್ಟ್ ಟು ಹಿಮ್. ಕ್ವಶನ್ ಇಸ್ ವಾಟ್ ಈಸ್ ದ ನಿಯರೆಸ್ಟ್ ಡಿಸ್ಟೆನ್ಸ್ ಇಸ್ ಅಂತ ಕ್ವಶನ್ ಕೇಳ್ತಾ ಇದೆ. ಅರ್ಥ ಆಯ್ತಾ? ಡಿಸ್ಟೆನ್ಸ್ ಫಾರ್ಮುಲಾ ಏನಿಲ್ಲಿ? ಡಿಸ್ಟೆನ್ಸ್ ಫಾರ್ಮುಲಾ ಬಂದು ನಿಮ್ಗೆ ಗೊತ್ತಿರಬೇಕು ಆಲ್ರೆಡಿ. ಡಿಸ್ಟೆನ್ಸ್, ನನಗೆ ಡಿಸ್ಟೆನ್ಸ್ ಎಸ್ ಅಂತ ತಗೋಣ, ಡಿ ಅಂತ ಬೇಡ, ಬಿಕಾಸ್ dy/dx ಮಾಡ್ತೀವಿ. ಎಸ್ ಅಂತ ತೊಗೊಂಡ್ರೆ ಆ ಎಸ್ ಇಸ್ ಇಕ್ವಲ್ ಏನಾಗುತ್ತೆ ಬೇಸಿಕಲಿ 3,2 ಅಲ್ವಾ? ವೇಸ್ 3,2 3,2. ಸೊ x2 - x1 ದಟ್ ಈಸ್ x - 3 ದ ಹೋಲ್ ಸ್ಕ್ವೇರ್ ಪ್ಲಸ್ y - 2 ದ ಹೋಲ್ ಸ್ಕ್ವೇರ್. ಅದ್ರದ್ದು ರೂಟ್ ಇರುತ್ತೆ, ಬಿಕಾಸ್ x2 - x1 y2 - y1 ದ ಹೋಲ್ ಸ್ಕ್ವೇರ್. ದಟ್ಸ್ ಅ ಡಿಸ್ಟೆನ್ಸ್. ಇಲ್ಲಿ ಏನಾಗಿದೆ, ಈಗ 2 ವೇರಿಯಬಲ್ ಇದೆ. ನಂಗೆ ಈ ಕ್ವೆಶನ್ ಬಂತು ಈಗ ಅಲ್ವಾ? ನಾವು ಇಲ್ಲಿವ್ರಿಗೆ ಏನು ಅದೇ ರೀತಿ ಅಲ್ವಾ? ಈ ಕ್ವೆಶನ್ ಬಂದಿದೆಯಾ? 2 ವೇರಿಯಬಲ್ ಇದೆಯಾ? ಅದನ್ನೇನು ಮಾಡೋದು ನಾವೀಗ? ಒಂದೇ ವೇರಿಯಬಲ್ ಕನ್ವರ್ಟ್ ಮಾಡೋಕ್ಕೆ. ಹೆಂಗೆ ಕನ್ವರ್ಟ್ ಮಾಡ್ತೀರಾ? ದಿ ಆಲ್ರೆಡಿ ಗಿವನ್ ದ ರಿಲೇಷನ್ನು ಸಬ್ಸ್ಟಿಟ್ಯೂಟ್ ಹಿಯರ್. ಹಾಗೇನಾಗುತ್ತೆ ಬೇಸಿಕಲಿ ನೀವು ಎಸ್ ಈಸ್ ಈಕ್ವಲ್ ಟು ರೂಟ್ ಆಫ್ -3 ಸ್ಕ್ವೇರ್, y ಪ್ಲೇಸಲ್ಲಿ x² + 2 ಹಾಕ್ತೀನಿ. x² + 2 - 2, x² + 2 - 2 +2 - 2 ಕ್ಯಾನ್ಸಲ್ ಆಗುತ್ತೆ, ಬರೀ x² ಇರುತ್ತೆ, ಅದ್ರದ್ದು ಸ್ಕ್ವೇರ್ ಹತ್ರ ಇದೆ. ನಂಗೆ ಏನು ಬಂತು? ಎಸ್ ಈಸ್ ಈಕ್ವಲ್ ಟು ಈಗ ರೂಟ್ ಆಫ್ x - 3 ದ ಹೋಲ್ ಸ್ಕ್ವೇರ್ ಪ್ಲಸ್ x⁴ ಅಂತ ಬಂತು. ಅರ್ಥ ಆಯ್ತಾ? ಸೊ ಅಷ್ಟೇ. ನಾವೇನು ಮಾಡೋಕ್ಕೆ ಈಗ ಇಲ್ಲೂ ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಈಕ್ವೇಷನ್ನ ಸಿಂಗಲ್ ವೇರಿಯಬಲ್ ಕನ್ವರ್ಟ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿ. ಫಾರ್ ಎಕ್ಸಾಂಪಲ್ ಡಿಫ್ರೆನ್ಷಿಯೇಟ್ ಮಾಡೋಂಗೆ ಏನು ಬರುತ್ತೆ? ds/dx ಮಾಡಿದಾಗ ನಂಗೆ ಏನು ಆನ್ಸರ್ ಬರುತ್ತೆ? ಸಮಥಿಂಗ್ ರೂಟ್ 1/2 ರೂಟ್ -3 ಸ್ಕ್ವೇರ್ ಪ್ಲಸ್ x⁴ ಹಾಗೇ ಇರುತ್ತೆ. ಅದರದ್ದು ಡಿಫ್ರೆನ್ಸಿಯೇಷನ್ ನ್ಯೂಮರೇಟರ್ ಮಾಡಿದಾಗ ನಿಮಗೆ 2 ಇಂಟು x - 3 ಬರುತ್ತೆ
ಏನು x differentiation 1 3 is 0 x minus 3 ಪ್ಲಸ್ ನಿಮಗೆ 4 into x cube ಬರುತ್ತೆ. ಏನು ಮಾಡಬೇಕು, ಇದನ್ನು 0ಗೆ ಈಕ್ವೇಟ್ ಮಾಡಬೇಕು. ಸೊ ದಿ ನ್ಯೂಮರೇಟರ್ ವಿಲ್ ಕಮ್ ದಿಸ್ ಸೈಡ್, ಬಿಕಮ್ 0. ಸೊ ದಟ್ ಮೀನ್ ದಿಸ್ ಶುಡ್ ಬಿ 0 ಅಲ್ವಾ. ಸೊ ನಮ್ಗೇನು ಬರುತ್ತೆ ಈಗ 2 into x minus 3 plus 4x cube must be 0. So basically I'm getting a quadratic equation for which cubic equation. ಇದಕ್ಕೆ ಸೊಲ್ಯೂಷನ್ ಫೈಂಡ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಐ ಹ್ಯಾವ್ ಟು ಡೂ ಫ್ಯಾಕ್ಟರೈಸೇಷನ್ ಮೆಥಡ್, ಐ ಹ್ಯಾವ್ ಟು ಡೂ ದ ಲಾಂಗ್ ಡಿವಿಷನ್ ಮೆಥಡ್. ನಮಗೆ ಸಿ ಇ ಟಿಲಿ ಅಷ್ಟೊಂದು ಟೈಮ್ ಇರೋದಿಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಎಷ್ಟೊಂದು ಕ್ವಶನ್ಸು, ಆಲ್ಮೋಸ್ಟ್ 40 to 40 ಕ್ವಶನ್ಸು ಇನ್ನೂ ಫಾಸ್ಟಾಗಿ ಮಾಡ್ಬೋದು. ಇದೇ ಆ್ಯಕ್ಚುಲಿ ಸ್ವಲ್ಪ ಸ್ಟೆಪ್ಸ್ ತೊಗೊಂಡಿದ್ದು, ಇಷ್ಟು ಸ್ಟೆಪ್ಸ್ ಬೇಕಾಗಿಲ್ಲ. ಇಲ್ಲಿ ಬಂದಾದ್ಮೇಲೆ ನಾವು ಏನು ಮಾಡಬೇಕು, ಇದನ್ನು ಕ್ಯೂಬಿಕ್ ಮಾಡಿಕೊಂಡು ಸಾಲ್ವ್ ಮಾಡಿದ್ರೆ ಟೈಮ್ ಹಿಡಿಯುತ್ತೆ. ನನಗೇನು ಗೊತ್ತಾ, ಜಸ್ಟ್ ಐ ನೀಡ್ ಟು ನೋ ಎಕ್ಸ್ ವ್ಯಾಲ್ಯೂ. ನೋಡಿ ಮಕ್ಕಳು, ಯಾವತ್ತೇ ಆಗಲಿ ಸಿ ಇ ಟಿಯಲ್ಲಿ ಕೊಡೋ ಪ್ರತಿಯೊಂದು ಕ್ವಶನ್ಗೂ ದೇ ವಿಲ್ ಗಿವ್ ಇನ್ ಸಚ್ ಎ ವೇ ದಟ್ ಮಕ್ಕಳು 1 minute ಸಾಲ್ವ್ ಮಾಡಬೇಕು. ಆಲ್ಮೋಸ್ಟ್ ಔಟ್ ಆಫ್ 60-50 ಕ್ವಶನ್ಸು. ಇಲ್ಲೂ ನೋಡಿ ಒಂದು ಈಕ್ವೇಷನ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ 2 into 3 6, ಸಾರಿ ದಿಸ್ 6 it is ಕೊಟ್ಟಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ, 1 second ಯೋಚನೆ ಮಾಡಿ. ಸೊ ನಾನು ಒಂದು ವೇಳೆ ಜಸ್ಟ್ ಪುಟ್ ದ ವ್ಯಾಲ್ಯೂಸ್ ಫಾರ್ ಎಕ್ಸ್ ವಿಚ್ ಸ್ಯಾಟಿಸ್ಫೈಸ್ ದಿಸ್. ನೀವೇ ಟ್ರೈ ಮಾಡಿ. ಸಿಂಪಲ್ 0 1 -1 2 -2 4 ವ್ಯಾಲ್ಯೂ. ಮೋಸ್ಟ್ ಆಫ್ ದ ಟೈಮ್ ಈ 4 ವ್ಯಾಲ್ಯೂಲೇ ಆನ್ಸರ್ ಸಿಗುತ್ತೆ. 0 1 -1 2 -2 +3 -3 ಮ್ಯಾಕ್ಸಿಮಮ್ ಅಷ್ಟರಲ್ಲೇ ಆನ್ಸರ್ ಬರೋಂಗೆ ಅವ್ರು ಕೊಟ್ಟಿದ್ದಾರೆ ಈಕ್ವೇಷನ್. ಯಾಕಂದರೆ ಇಫ್ ದೇ ಆ್ಯಕ್ಚುಲಿ ಗಿವ್ ಎ ಬಿಗ್ ಕ್ಯೂಬಿಕ್ ಪಾಲಿನಾಮಿಯಲ್, ಅದನ್ನು ಸಾಲ್ವ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಅದು ಸಾಲ್ವ್ ಮಾಡೋಷ್ಟರಲ್ಲಿ 3-4 ಕ್ವಶನ್ ಸಿ ಇ ಟಿ ಕ್ವಶನ್ ಹೋಗ್ಬಿಡುತ್ತೆ. ಈಗ ಫಾಸ್ಟಾಗಿ ಯೋಚನೆ ಮಾಡೋಕ್ಕೆ ನೋಡಿ, ಇಲ್ಲಿ ಡೈರೆಕ್ಟಾಗಿ 1 ಹಾಕ್ಬೋದಲ್ವಾ. ನೋಡಿ 4 into 1 1 2 into 1 ಸಾರಿ 4 into 1 4 +2 -1. ಸೊ ನಾನು ಈಕ್ವೇಷನ್ ನೋಡಿದ ತಕ್ಷಣ x is equal to 1 ಅಂತ ಸಬ್ಸ್ಟಿಟ್ಯೂಟ್ ಮಾಡೋದು, ನನಗೆ ಆನ್ಸರ್ x is equal to 1 ಬರುತ್ತೆ. ಇಲ್ಲಿ x is equal to 1 ಹಾಕ್ಬಿಟ್ರೆ ನೋಡಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ ಇಮಿಡಿಯೇಟಾಗಿ. 1 - 3 square -2 square 4 4 + 1 to the power of 4 is 5 √5. ದ ಆನ್ಸರ್ ಇಸ್ √5. ಅರ್ಥ ಆಯ್ತಾ? ಅಂದರೆ ಸಿ ಇ ಟಿಯಲ್ಲಿ ಕ್ವಶನ್ ಕೊಟ್ಟಿರ್ತಾರೆ, ವಿಲ್ ಗಿವ್ ಇನ್ ಸಚ್ ಎ ವೇ ದಟ್ ಯು ಕ್ಯಾನ್ ಡೂ ಇಟ್ ವೆರಿ ಈಸಿಲಿ. ಬಟ್ ನೀವು ತಲೆ ಕೆಡ್ಸ್ಕೊತೀರಾ. ನೀವು ಬುಕ್ ಓಪನ್ ಮಾಡಿದ್ರೆ ದೇ ವಿಲ್ ಶೋ ಸೊಲ್ಯೂಷನ್ ಫಾರ್ ದಿಸ್ ಆಲ್ಸೋ, ನಾಟ್ ರಿಕ್ವೈರ್ಡ್. ನಾನು ಯಾವತ್ತೂ ಹೇಳಿ ಸಿ ಇ ಟಿಯಲ್ಲಿ ಐ ಆಲ್ವೇಸ್ ಯೂಸ್ ದೀಸ್ ಕೈಂಡ್ ಆಫ್ ಮೆಥಡ್ಸ್. ಯಾವತ್ತೇ ನಾನು ಹೇಳಿದ್ರೆ ಫಸ್ಟ್ ರಿವರ್ಸ್ ಸಾಲ್ವಿಂಗ್, ಐ ಆಲ್ವೇಸ್ ಕಾಲ್ ಕಮ್ ದೇಸ್ ಅ ಮೆಥಡ್ಸ್. ಐ ಥಿಂಕ್ ದೇಸ್ ಅ ವಿಡಿಯೋ, ನಾನು ತುಂಬ ಲಾಂಗ್ ಬ್ಯಾಕ್ ಸಿ ಇ ಟಿ ಮಾಡಿದ್ದೀನಿ, ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ, ಹೌ ಟು ಸಾಲ್ವ್ ಕ್ವಶನ್ ಇನ್ 60 seconds. ರಿವರ್ಸ್ ಸಾಲ್ವಿಂಗ್ ಫಸ್ಟ್ ಎಲಿಮಿನೇಷನ್ ಟೆಕ್ನಿಕ್, ಅದಾದಮೇಲೆ ರಿವರ್ಸ್ ಸಾಲ್ವಿಂಗ್, ಅದಾದಮೇಲೆ ಹಾಫ್ ಸಾಲ್ವಿಂಗ್, ಅದಾದಮೇಲೆ ಫುಲ್ ಸಾಲ್ವಿಂಗ್. ಇದು ನಾನೇ ಸ್ವಂತ ನನ್ನ ಲೈಫಲ್ಲಿ ನಾನು ಯೂಸ್ ಮಾಡಿದ್ದೀನಿ, ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ. ಇಟ್ಸ್ ನಾಟ್ ಐ ಕಾಪಿಡ್ ಫ್ರಮ್ ಸಮ್ ಬುಕ್. ಅರ್ಥ ಆಯ್ತಾ? ಸೊ ನಿಮಗೆಲ್ಲ ಗೊತ್ತಿದೆಯೋ ಇಲ್ಲೋ, ನಾನು ಕೂಡ ಗೇಟಲ್ಲಿ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ತೊಗೊಂಡಿದ್ದೀನಿ. ಗೇಟ್ ಗ್ರ್ಯಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್, ಗೇಟ್ ಅಂತಂದು ಬರೋದು. ಅದರಿಂದ ನಾನು ಮ್ಯಾಥ್ಸ್ ಟೆಸ್ಟ್ ಮಾಡೋದು. ಐ ಆಮ್ ಬೇಸಿಕಲಿ ಫಿಸಿಕ್ಸ್ ಟೀಚರ್, ಬಟ್ ಐ ಆಮ್ ಟೀಚಿಂಗ್ ಮ್ಯಾಥ್ಸ್. ವೈ? ಬಿಕಾಸ್ ಐ ಲವ್ ಮ್ಯಾಥಮೆಟಿಕ್ಸ್. ಅರ್ಥ ಆಯ್ತಾ? ಸೊ ಇದು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಥರ ಫಾಸ್ಟಾಗಿ ಮಾಡಬೇಕು. ನೀವು ತಲೆ ಉಪಯೋಗಿಸ ಈ ಕ್ವಶನ್ ಇನ್ನೂ ಫಾಸ್ಟಾಗೆ ಮಾಡ್ಬೋದು ನೀವು, ಇಫ್ ಯು ಹ್ಯಾವ್ ದಟ್ ಕೆಪಬಿಲಿಟಿ, ರೈಟ್? ನಾನು ಹಿಂಗೆ ಬರೆದು ತೋರಿಸಿದ್ದೀನಿ, ನೀವೆಲ್ಲ ಸೀಟಲ್ಲಿ ಬರೆಯಬೇಕಾಗಿಲ್ಲ. ಪಾಯಿಂಟ್ ಇದೆ, ಕರ್ವ್ ಮೇಲೆ x, y, ಇನ್ನೊಂದು 2, 3 ಇದೆ. ಡೈರೆಕ್ಟ್ಲಿ ಒಂದು ಜಸ್ಟ್ ರಫ್ ಆಗಿ x - 3 y - 2 2, ಓಕೆ y ಏನೇದಲ್ಲಿ y, ಓಕೆ ಇದು ವ್ಯಾಲ್ಯೂ ಇದೆ, ಸೊ y is equal to ಬೇಸಿಕಲಿ. ಸೊ ಯು ಕ್ಯಾನ್ ಜಸ್ಟ್ ಡೂ ಆಲ್ಮೋಸ್ಟ್ ಆಲ್ ದಿಸ್ ಕ್ಯಾಲ್ಕುಲೇಷನ್ ದ ಮೈಂಡ್. ಇದನ್ನು ನೋಡಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ 1/2 ರೂಟು, ಸಿನ್ಸ್ ಯುವರ್ ಈಕ್ವೇಟಿಂಗ್ ಟು 0, ಡಿನಾಮಿನೇಟರ್ ಏನೇ ಬಂದು ಯೋಚನೆ ಮಾಡಿಬಿಡಿ, ಅದು ಡಿನಾಮಿನೇಟರ್ 0 ಆಗ್ಬಿಡುತ್ತೆ. ಬಿಕಾಸ್ x/y is equal to 0, ದಟ್ ಮೀನ್ಸ್ ಡಿನಾಮಿನೇಟರ್ 0 ಆಗ್ಬಿಡುತ್ತೆ ಆ ಕಡೆ ಹೋದಾಗ. ಬರೀ x ವ್ಯಾಲ್ಯೂನ ಫೈಂಡ್, x is equal to 0. ಅರ್ಥ ಆಯ್ತಾ? ಸೊ ಇದನ್ನು 0ಗೆ ಈಕ್ವೇಟ್ ಮಾಡಬೇಕು. ಇದನ್ನು 0 ಈಕ್ವೇಟ್ ಮಾಡಿದ್ರೆ ನಮ್ಗೆ ಒಂದು ನಂಬರ್ ಬರುತ್ತೆ ಈ ರೀತಿ. ಅರ್ಥ ಆಯ್ತಾ? ಸೊ ಇಲ್ಲಿ ಡೋಂಟ್ ಸಾಲ್ವ್ ಇಟ್, ಐ ಕ್ಯಾನ್ ಸಾಲ್ವ್ ಆ್ಯಂಡ್ ಶೋ ಯು ನಾವು. ಸಾಲ್ವ್ ಮಾಡೋದು ಲೆಂತಿಗೆ ತೋರಿಸ್ಬೋದು. x - 1 ಇಂಟು ಫ್ಯಾಕ್ಟರೈಸೇಷನ್ ಮಾಡಿ. ಇದು ನಿಮ್ಮ 10th ಕ್ಲಾಸಲ್ಲಿ ನೈನ್ತಲ್ಲಿ ಬರ್ತಾ ಇದೆ ಈ ಕ್ವಶನ್, ನೆನಪಿದೆಯಾ? ಫ್ಯಾಕ್ಟರೈಸ್ ಮಾಡಿ ಅಂತ ಕ್ಯೂಬಿಕ್ ಪಾಲಿನಾಮಿಯಲ್ ಬರ್ತಾ ಇತ್ತು. ಇದೆ ಫಾಸ್ಟಾಗಿ ಯೋಚನೆ ಮಾಡಿ. ಓಕೆ, ದಟ್ಸ್ ಇಟ್ ಮಕ್ಕಳೇ. ಸೊ ಐ ಹೋಪ್ ಐ ಹ್ಯಾವ್ ಟೇಕನ್ ಡಿಫ್ರೆಂಟ್ ಕ್ವಶನ್ಸ್. ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಟಿಲ್ ನೌ. ನಮ್ಮ ಸೆಕೆಂಡ್ ಚಾಪ್ಟರ್ ಮುಗೀತು. ಈಗ ನೆಕ್ಸ್ಟ್ ವಿ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಚಾಪ್ಟರ್, ದಟ್ಸ್ ಇಂಟಿಗ್ರೇಷನ್, ರಾಕ್ ಇಂಟಿಗ್ರೇಷನ್ ಆಲ್ಸೋ. ದಟ್ಸ್ ಇಟ್ ಮಕ್ಕಳೇ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್, ಕ್ಯಾಲ್ಕುಲಸ್ ಇಸ್ ಲವ್. ಐ ಹೋಪ್ 2 ಚಾಪ್ಟರ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಡೂ ಕಮೆಂಟ್ ಲೆಟ್ ಮೀ ನೋ ನಿಮ್ಗೆ ಹೇಗೆ ಅನಿಸಿದೆ. ಅಪ್ ಟು 2 ಚಾಪ್ಟರ್ಸ್ 2 ಆಗಿದೆ. ನೆಕ್ಸ್ಟ್ ಇರೋದು ಮುಂದೆ ನೆಕ್ಸ್ಟ್ ಇದೆ ಮಾರಿ ಹಬ್ಬ ಆ್ಯಕ್ಚುಲಿ. ಸೊ ದಟ್ಸ್ ಇಂಟಿಗ್ರೇಷನ್, ಅಲ್ಲಿ ನೋಡ್ಕೊಳ್ಳೋಣ. ಆ್ಯಂಡ್ ದಟ್ಸ್ ಇಟ್. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.